ಸೊ ನೂಲಿನಿಂದ ಸೀರೆ ತನಕ ಏನೇನು ಪ್ರೊಸೆಸ್ ಇರ್ತೈತಿ ಅಂತ ಅಣ್ಣಾರಿಗೆ ಕೇಳಮ್ಮ. ಬಣ್ಣ ಮೊದಲ ಅಷ್ಟು ಬಂದೋಬಸ್ತ ಇರ್ತೀರಿ ಇದು ಬಿಡದಲ್ರಿ, ಅದು ಪುದಿ ಬರತನ ಅಷ್ಟೇ. ಇದ್ರಾಗ ಇನ್ನೂ 2 ಐಟಮ್ ಹಾಕ್ಬೇಕ್ರಿ. ಇನ್ನೂ 2 ಐಟಮ್ ಹಾಕ್ಬೇಕು. ಯಾವ ಕಲರ್ದ ಬಂದಿರ್ತೀರಿ? ಫಸ್ಟಿಗೆ ಬಿಳಿಯದ ಬರ್ತೀರಿ. ಬೆಳೆದ ಬರ್ತಾನೆ. ಹಾಂ, ಫಸ್ಟಿಗೆ ನೀರು ಫುಲ್ಲಿ ನೀರು ಆದಂಗೆ ಆಯ್ತದ. ಇದು ಕೆಮಿಕಲ್ ಹಾಕಿಂದು ಈ ಥರ ಆಗುತ್ತೆ. ಓಕೆ ಓಕೆ. ಒಂದು ಗುದ್ಯಾಕೆ ಒಂದಾರಿ. ಓಕೆ. ಹಾಂ, ಗುದ್ಯಾ ಅಂತೀವಿ ರೀ. 5 ಗುದ್ಯಾ ಬರ್ತೀರಿ 1 kg. ಕೆಂಪು ಬಣ್ಣ ಮಾಡೋದು ಒಬ್ಬೊಬ್ರಿಗೆ ಗುಳ್ಳಿ ಆಗ್ತದೆ. ಹಾಂ, ಗುಳ್ಳಿ ಆಗುತ್ತೆ ರೀ. ಇಂಥ ದೋಸ್ತ್ರದ ಮೇಲೆ ಏನು ಮಾಡಕ್ಕೆ ಬರಂಗಿಲ್ಲ ರೀ. ಅಲ್ಲ, ಡೈರೆಕ್ಟ್ ಅಲ್ಲಿ ಕೆಂಪು ಐತಲ್ಲ, ಇದು ಹಾಕಿದ್ರೆ ಕಲರ್ ಬರದಲ್ರಿ. ಬರದಲ್ರಿ. ವೇಸ್ಟ್. ಹಾಂ, ವೇಸ್ಟ್ ರೀ. ಹತ್ತದಲ್ರಿ ಅದು. ಅಲ್ಲಿದ್ದ ಮತ್ತು ಮುಂದೆ ಎಲ್ಲೆಲ್ಲಿ ಪ್ರೊಸೆಸ್ ಹೋಗೈತಿ ಅದನ್ನು ನಾಳೆ ವಿಡಿಯೋದಾಗ ನೋಡ್ತಿರ್ತೀರಿ. ಎಲ್ಲ ಕನ್ನಡ ಪ್ರೇಮಿಗಳಿಗೆ ಈ ನಿಮ್ಮ ಒಳ್ಳೆ ಹುಡುಗನಿಂದ ನಮಸ್ಕಾರ ಅಂತ ಆಯ್ತಾ. ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಆರಂಭವಾದಂತಯ್ಯಾನವು ಸೇರೋಕೆ ಹೊಸ ತಾಣವು. ಸೊ ಇವತ್ತಿನ ವ್ಲಾಗ್ ನಾನು ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡಕತ್ತೀನಿ. ಇವಾಗ ಇನ್ನೂ ಟೈಮ್ 6:30 ಆಗೈತೆ. ಆ್ಯಂಡ್ ಇಲ್ಲಿ ಒಬ್ರು ಮನೆಗೆ ಹೋಗ್ಬೇಕು. ನಂದು 1,000 ಸಬ್ಸ್ಕ್ರೈಬರ್ಸ್ ಆದ್ರೆ ನಾನು ಒಂದು ಸಾರಿ ಬಗ್ಗೆ ಏನೋ ಒಂದು ವಿಡಿಯೋ ಮಾಡಬೇಕು ಅನ್ನೋದು ನನ್ನ ಪ್ಲ್ಯಾನ್ಸ್ ಇತ್ತು. ಸೊ ಭಾಳ ಲೇಟ್ ಆಗೈತೆ ರೀ, ಅದು ಹೋದ ವಾರನ ಮಾಡಬೇಕಾಗಿತ್ತು. ಆ್ಯಂಡ್ ಇವತ್ತು ಆಲ್ರೆಡಿ ಶುಕ್ರವಾರ ಐತಿ. ಸೊ ಈ ವ್ಲಾಗ್ ನಾಳೆ ಸಾಯಂಕಾಲ ಅಂದರೆ ಶನಿವಾರ ದಿವಸ ಅಪ್ಲೋಡ್ ಆಗಿರ್ತೈತಿ. ಈ ವ್ಲಾಗ್ ಏನಿರ್ತೈತೆ ಅಂದ್ರೆ ನೂಲಿನಿಂದ ಸೀರೆ ಅಂತ ಮೀನ್ಸ್ ಒಂದು ಥ್ರೆಡ್ಲಿದ್ರೆ ಸಾರಿ ಎಲ್ಲಿವರೆಗೂ ಆಕೈತಿ ಅಂತ ಈ ವ್ಲಾಗ್ ಮಾಡ್ಬೇಕು ಅಂದ್ಕೊಂಡಿನಿ. ಈ ಕಂಟೆಂಟ್ ನೂಲಿನಿಂದ ಸೀರೆ ತನಕ ಅಂತ ಏನು ಕಂಟೆಂಟ್ ಮಾಡಕತ್ತೀವಿ. ಸೊ 4ರಿಂದ 5 ಪಾರ್ಟ್ ಬರ್ತಿರ್ತೈತಿ. ವೇಟ್ ಮಾಡ್ತಾಯಿರಿ, ಭಾಳ ಚಂದ ಇರ್ತೈತಿ. ಆ್ಯಂಡ್ ಫಸ್ಟ್ ಥ್ರೆಡ್ಲಿದ್ರೆ ಸಾರಿ ಆಗೋವರೆಗೂ ಏನೇನು ಪ್ರೊಸೆಸ್ ಇರ್ತೈತಿ, ಏನೇನು ಕಷ್ಟ ಇರ್ತೈತಿ, ಏನೇನು ಸುಖ ಇರ್ತೈತಿ, ಎಷ್ಟು ಜನ ಬೇಕು ಎಲ್ಲ ತೋರಿಸ್ತಾ ಇರ್ತೀನಿ ಅಂತ ಓದಾನವ್ರು ಅಂತದಾರ. ಅವ್ರ ಮನೆಗೆ ಹೋಗ್ಬೇಕು. ಇವಾಗ ಹೋಗೋಣ, ಮಸ್ತ್ ನೀಟಾಗಿ ಅಚ್ಚುಕಟ್ಟಾಗಿ ವೀಡಿಯೋ ಮಾಡೋಣ. ಯಾವ ಥರ ಇರ್ತೈತಿ ಅಂತ ಒಂದು ಸಣ್ಣದು ವೀಡಿಯೋ ಹಾಕಿದ್ದೆ ನಾನು ಇನ್ಸ್ಟಾಗ್ರಾಮ್ದಾಗ ಮತ್ತು ಯೂಟ್ಯೂಬ್ದಾಗ. ಸೊ ವೇಟ್ ಮಾಡ್ತಾಯಿರಿ, ಇವಾಗ ಹೋಗೋಣ. ಹೋಗಿ ಅಲ್ಲಿ ಹೆಂಗೆ ಇರ್ತೈತಿ ತೋರಿಸ್ತಾ ಇರ್ತೀನಿ. ಇವತ್ತು ನಾವು ಇಲ್ಲಿ ಅಣ್ಣಾರ ಕಡೆ ಬಂದಿವ್ರಿ. ಆ್ಯಂಡ್ ನಾನೊಬ್ಬ ಇಲ್ಕಲವಾಗಿ ನಾನು ತಿಳ್ಕೊಬೇಕಿತ್ತು ಇಲ್ಕಲ್ ಸಾರಿ ಹೆಂಗೆ ರೆಡಿ ಆಕ್ಕಾವ ಅಂತ. ಸೊ ಅದಕ್ಕೆ ಅಣ್ಣಾರ ಕಡೆ ಬಂದೀನಿ. ಆ್ಯಂಡ್ ಇವ್ರಿಗೆ ಹೇಳ್ಕೊಡ್ತೀನಿ ಅಂತ ಭಾಳ ನೀಟಾಗಿ ಹೇಳ್ಕೊಡ್ತೀನಿ ಅಂತ ಹೇಳ್ಯಾರ. ಸೊ ನೂಲಿನಿಂದ ಸೀರೆ ತನಕ ಏನೇನು ಪ್ರೊಸೆಸ್ ಇರ್ತೈತಿ ಅಂತ ಅಣ್ಣಾರಿಗೆ ಕೇಳಮ್ಮ. ಫಸ್ಟ್ ಇವ್ರ ಹೆಸರು ಏನು ಎಲ್ಲ ತಿಳ್ಕೊಂಡು ಬಂತೈತಿ. ಅಣ್ಣ ನಿಮ್ಮ ಹೆಸರು ಹೇಳ್ರಿ. ನಮಸ್ಕಾರ. ಪುಂಡ್ಲಿಕ್ ನಿಂಗಪ್ಪ ಓದಾ ಅಂತೇಳಿ. ಹಾಂ ರೀ. ನಾವೀಗ ಒಂದು 30 ವರ್ಷ ಮೇಲೆ ಮಾಡಾಯ್ತು. 30 ಸರಿ. ನಮ್ಗೆ ಹೇಳ್ಕೊಡ್ಬೇರಿ ಅಣ್ಣ, ಅದು ಯಾವ ಥರ ನೀವು ನೂಲಿನಿಂದ ಸೀರೆ ತನಕ ಯಾವ ಪ್ರೊಸೆಸ್ ಇರ್ತಾವೋ ಎಲ್ಲ ಹೇಳ್ಕೊಡ್ರಿ. ಆ್ಯಂಡ್ ನನಗೂ ಹೆಲ್ಪ್ ಆಗುತ್ತೆ, ನೋಡೋರಿಗೂ ಹೆಲ್ಪ್ ಆಕೈತಿ. ಆ್ಯಂಡ್ ಫಸ್ಟ್ಲಿ ನಮ್ಗೆ ಇಲ್ಕಲ್ ಸೀರೆ ಯಾವ ಥರ ರೆಡಿ ಆಕೈತಿ ಆ್ಯಂಡ್ ಎಲ್ಲಿದ್ದ ಏನೇನೋ ಮಟೀರಿಯಲ್ಸ್ ಬರ್ತಾವೆ, ಇವ್ರ ಪರಿಶ್ರಮ ಎಷ್ಟಿರ್ತೈತಿ, ಇವ್ರಿಗೆ ಕಷ್ಟ ಏನೇನು ಇರ್ತೈತಿ, ಆ ಲೇಬರ್ಸ್ ವರ್ಕ್ ಹೆಂಗೆ ಇರ್ತೈತಿ ಎಲ್ಲ ತಿಳ್ಕೊಳ ಅಂತ ಹೋಗೊಂಡು ಬರ್ರಿ. ಸೊ ಇವಾಗ ಅಲ್ಲಿ ಅಣ್ಣವ್ರ ನೀರು ಕಾಯಕ್ಕೆ ಇಟ್ಟಾರ, ಕೆಮಿಕಲ್ಸ್ ಎಲ್ಲ ರೆಡಿ ಮಾಡ್ತಾರೆ ಇವಾಗ. ಆ್ಯಂಡ್ ಫಸ್ಟ್ ಪ್ರೊಸೆಸ್ ಬರೋದು ರೇಷ್ಮೆಗೆ ಬಣ್ಣ ತುಂಬೋದು. ಯಾವ ಥರ ತುಂಬ್ತಾರೆ ಅಂತ ನಾನು ತೋರಿಸ್ತಾ ಇರ್ತೀನಿ, ನೋಡ್ತಾ ಇರಿ. ಆ್ಯಂಡ್ ಕೆಮಿಕಲ್ ಟಚ್ ಮಾಡೋಕ್ಕೆ ನಾವು ಫಸ್ಟ್ ಸೇಫ್ಟಿ ಫಸ್ಟ್ ಅಂತ ಕೈಗೆ ಗ್ಲೌಸ್ ಹಾಕೊಂಡ್ರೆ. ಆ್ಯಂಡ್ ಇವಾಗೆಲ್ಲ ಕೆಮಿಕಲ್ಸ್ನ ಓಪನ್ ಮಾಡಕತ್ತಾರ. ಸೊ ಬರೀ ಪೌಡ್ರ್ ಅಷ್ಟೇ ತೋರಿಸ್ತಿರ್ತಾರೆ ಅವ್ರಿಗೆ, ಕೆಮಿಕಲ್ ಹೆಸರು ಹೇಳ್ತಾರೆ. ಅವ್ರು ಆಮೇಲೆ ಮೆಜರ್ಮೆಂಟ್ ಅದು ಏನೂ ತೋರಿಸಂಗಿಲ್ಲ, ಯಾಕಂದ್ರೆ ಅವ್ರ ಪ್ರೊಸೆಸ್ ಇರ್ತೈತಿ. ಸೊ ಫಸ್ಟ್ ಇದು ಏನಾಗತ್ತೆ ರೀ ಅಣ್ಣ? ಇದು ಎಸ್ ಅಂತೇಳಿ. ಎಸ್. ಹಾಂ ರೀ. ಇದು ಖಾರಕ್ಕೆ. ಓಕೆ ಓಕೆ. ಇದ್ರಾಗ ಮತ್ತೆ ವೆರೈಟಿ ಅದಾವನ್ರಿ, ಖಾರ ಅದು ಇದಂತ? ಹಾಂ, ಖಾರ ಬಣ್ಣ ಅದು ಬೇರೆ ಬೇರೆ ತೊಗೋಬೇಕು. ಓಕೆ ಓಕೆ. ಏನು ಇದನ್ನ ಮೊದಲು ಆರ್ಗೆ ಹಾಕ್ಬೇಕು. ಇಲ್ಲಿ ಕುದಿ ನೀರು ಒಳಗೆ ಹಾಕ್ಬೇಕಾ? ಬರ್ರಿ. ಆಗಲೇ ಹೇಳ್ದಂಗೆ ಇಲ್ಲಿ ಕುದಿಯಕ್ಕೆ ನೀರು ಇಟ್ಟಿದ್ರು, ಅದ್ರೊಳಗಡೆ ಕೆಮಿಕಲ್ಸ್ ಹಾಕಿದ್ರು. ಇವಾಗ ಅದನ್ನು ನೆಕ್ಸ್ಟ್ ಏನೇನು ಮಾಡ್ತಾರೆ ಅಂತ ತೋರಿಸ್ತಾ ಇರ್ತೀವಿ. ಅದು ಪುದಿ ಬರತನ ಅಷ್ಟೇ. ಇದ್ರಾಗ ಇನ್ನೂ 2 ಐಟಮ್ ಹಾಕ್ಬೇಕ್ರಿ. ಇನ್ನೂ 2 ಐಟಮ್ ಹಾಕಬೇಕು. ಹಾಂ, ಒಂದೇ ಥರ ಪೌಡ್ರ್ ಇದ್ರಲ್ಲ. ಹಾಂ ಹಾಂ. ಎಸ್ ಮತ್ತು BS ಅಂತ ಎರಡು. ಆಮೇಲೆ ಕಾಸ್ಟಿಕ್ ಹಾಕ್ಬೇಕು ಲಾಸ್ಟಿಗೆ. ಕಾಸ್ಟಿಕ್. ಓಕೆ. ಸೊ ಅದು ಹಾಕಿದ್ರೆ ಬಣ್ಣ ಹೊಡಿತೈತಿ. ಹಾಂ ಹಾಂ. ಅಂದ್ರೆ ಬಣ್ಣ ಕಲರ್ ಬರುತ್ತೆ. ಕಾಸ್ಟಿಕ್ ಅಂತ ಹೇಳಿದ್ರು, ಬಟ್ ನನಗೆ ಪ್ಲಾಸ್ಟಿಕ್ ಅಂತ ಕೇಳಿಸ್ದೆ. ಅವು ಕೆಮಿಕಲ್ಸ್ ಅವು ನಮ್ಗೆ ಗೊತ್ತಿರಂಗಿಲ್ಲ. ಸೊ ಅಡ್ಜಸ್ಟ್ ಮಾಡ್ಕೊಳ್ರಿ. ಇಲ್ಲಿ ಎಸ್ ಹಾಕಿದ್ರು, ಇವಾಗ BS ಹಾಕಕ್ಕೆ ರೆಡಿ ಆಗತ್ತಾರ. ಆ್ಯಂಡ್ ಅದು ಮೆಜರ್ಮೆಂಟ್ ಇರ್ತೈತಿ, ಅದ್ರ ತಕ್ಕಂಗೆ ಹಾಕ್ತಿರ್ತಾರೆ. ಮೆಜರ್ಮೆಂಟ್ ತೋರ್ಸೋಕ್ಕಾಗಂಗಿಲ್ಲ, ಯಾಕಂದ್ರೆ ಅವ್ರದ್ದು ಪರ್ಸ್ನಲ್ ಇರ್ತಾವೆ. ಒಬ್ರು ನೋಡಿ ಒಬ್ರು ಕಾಪಿ ಮಾಡಬಾರ್ದು. ಆ್ಯಂಡ್ ಅವರ ಬಿಸ್ನೆಸ್ ಪರ್ಸ್ನಾಲಿಟಿನೂ ಯಾರು ಬಿಟ್ಟು ಕೊಡೋಂಗಿಲ್ಲ. ಸೊ ಅದಕ್ಕೆ ಇವಾಗ ಅದನ್ನ ರೆಡಿ ಮಾಡಾಕತ್ತಾರ. ಎಸ್ ಅನ್ನೋದು ವೈಟ್ ಇತ್ತು, ಇದು BS ಈ ಕಲರ್ ಐತಿ, ಮೀನ್ಸ್ ಇದು ಮೆಹಂದಿ ಕಲರ್. ನೆಕ್ಸ್ಟ್ ಇದಾದಮೇಲೆ ಇನ್ನೊಂದು ಕೆಮಿಕಲ್ ಹಾಕಿದ್ರೆ ಮುಗಿತು, ರೆಡಿ ಆಕೈತಿ. SW ಅಂತ ಇವಾಗ ಮಿಕ್ಸ್ ಮಾಡಿದ್ರು. ಆ್ಯಂಡ್ ಜಸ್ಟ್ ಸ್ವಲ್ಪ ಹಾಕ್ಯಾರ ಇದು ಕಲರ್ ಮಿಕ್ಸಿಂಗಿಗೆ. ಆರಂಭವಾದಂತಯ್ಯಾನವು ಸೇರೋಕೆ ಹೊಸ ತಾಣವು. ಫೈನಲಿ ಎಲ್ಲ ಕಲರ್ನು ಮಿಕ್ಸ್ ಆದಮೇಲೆ ಲಾಸ್ಟಿಗೆ ಹಾಕೋದು ಇವರು ಕ್ಯಾಸ್ಟಿಕ್ ಅಂತ. ಸೊ ಅದೊಂದು ಕೆಮಿಕಲ್. ಆ್ಯಂಡ್ ಇವಾಗ ಅವ್ರು ಎಷ್ಟು ಮೆಜರ್ಮೆಂಟ್ ಅಂತ ಅಡ್ಜಸ್ಟ್ ಮಾಡ್ಕೊಳಕತ್ತಾರ. ಆ್ಯಂಡ್ ಅದು ಇಲ್ಲಿ ಐತಿ, ವೈಟ್ ಕಲರ್ ಕ್ರಿಸ್ಟಲ್ಸ್ ಅಂತ ಟೈಪ್ ಇರ್ತೈತಿ. ಇಲ್ಲಿ ಐತಿ ನೋಡ್ರಿ.
ಓಕೆ ಓಕೆ ಸಾಕಾಗತ್ತರ ಹಾಕಿದ ತಕ್ಷಣ ಕಲರ್ ಹೆಂಗೆ ಚೇಂಜ್ ಆಗುತ್ತೆ ನೋಡ್ರಿ ಅದು ಇವಾಗ. ಹಾಂ, ಫುಲ್ ಕಲರ್ ಚೇಂಜ್ ಆಗತ್ತೈತಿ. ಹಾಕ್ತೀನಿ ಸ್ವಲ್ಪ ಹಾಕ್ಬೇಕದು, ಒಮ್ಮೆಲೆ ಹಾಕಿರಿ ಮತ್ತೆ ಉಕ್ಕು ಬಂದ್ಬರುತ್ತೆ. ಸೊ ಫಸ್ಟ್ ಯೆಲ್ಲೋ ಕಲರ್ ಇತ್ತು, ಇವಾಗ ಫುಲ್ ರೆಡ್ ಕಲರ್ ಆಗೈತಿ. ಯಾವ ಕೆಮಿಕಲ್ಸ್ ಹಾಕಿದ್ರೆ ಯಾವ ಥರ ಬಣ್ಣ ಬದಲಾಯಿಸುತ್ತೆ ಅಂತ ಆ್ಯಂಡ್ ಕೆಮಿಸ್ಟ್ರಿ ಲ್ಯಾಬ್ದಾಗೆ ನೋಡ್ಬೇಕಂತಿಲ್ಲ, ಇಂಥಲ್ಲಿನೂ ಬಂದ್ರೆ ಕಾಣ್ತಿರ್ತಾವೆ. ಇಲ್ಲಿ ನೋಡ್ರಿ ಫುಲ್ ರೆಡ್ ಆಯ್ತು ನೋಡ್ರಿ ಇವಾಗ. ಅದು ಆವಾಗಿನ ಕಲರ ಮತ್ತು ಇವಾಗಿನ ಕಲರ್ ನೋಡಿದ್ರೆ ಫುಲ್ಲಿ ಚೇಂಜ್. ಏನಪ್ಪ ಎಣ್ಣೆ ಬಗೋಣ ಇಟ್ಟರೆ ಅನ್ನಿಸ್ಬೇಕು, ಬಟ್ ಒಂದೇ ಒಂದು ಇದು ಕೆಮಿಕಲ್ ಇದ್ರೆ ಫುಲ್ ಬಣ್ಣನೇ ಚೇಂಜ್ ಆಯಿತು. ಇದು ಇವಾಗ ಪರ್ಮನೆಂಟ್ ಕಲರ್ ಅಂತ. ಆ್ಯಂಡ್ ಇದು ಎಷ್ಟೊತ್ತು ಕುದಿಬೇಕು ರೀ ನೋಡಿ? ಒಂದು ಅರ್ಧ ತಾಸು. ಇನ್ನೂ ಇದೊಂದು ಕಲರ್ ಫುಲ್ ಫಿನಿಶಿಂಗ್ ಆಗೋಕೆ ಒಂದು ಹಾಫ್ ಆನ್ ಅವರ್ ಟೈಮ್ ಬೇಕಂತ. ರೆಡ್ ಬಿ ಅಂತೇಳಿ. ರೆಡ್ ಬಿ. ಹಾಂ, ಓಕೆ ಓಕೆ. ಇದನ್ನು ಒಯ್ದು ಅದ್ರಾಗ ಹಾಕ್ತೀರಿ? ಇಲ್ಲ, ಇದು ಬೇರೆ ಐತೆ. ಇದು ಇದು ತಣ್ಣೀರನ್ನೇ ಮಾಡ್ಬೇಕು. ಓಕೆ ಓಕೆ ಓಕೆ. ಒಂದು ಬಿಸಿನೀರು ಒಳಗೆ ಒಂದು ತಣ್ಣೀರು ಒಳಗೆ. ಓಕೆ ಓಕೆ. ಏನೇ ಪ್ರೊಸೆಸ್ ಇದ್ರೂ ವಿತೌಟ್ ಮೆಜರ್ಮೆಂಟ್ ಏನೂ ಮಾಡೋಕ್ಕಾಗಂಗಿಲ್ಲ. ಆ್ಯಂಡ್ ಏನೋ ಒಂದು ವರ್ಕ್ ಮಾಡ್ಬೇಕಂದ್ರೆ ಇವ್ರ ಹತ್ರ ವೇವ್ ಮೆಷಿನ್ದಾಗ ವೇವ್ ಮಾಡಿ, ಆಮೇಲೆ ಕೆಮಿಕಲ್ಸ್ ಎಲ್ಲ ಆ್ಯಡ್ ಮಾಡಿ, ಬಿಸಿನೀರೊಳಗೆ ಮಾಡಿ, ಆಮೇಲೆ ತಣ್ಣೀರ್ದಾಗ ಮಾಡಿ, ಎಲ್ಲ ಪ್ರೊಸೆಸ್ ಐತ್ರಿ. ಆ್ಯಂಡ್ ಇವ್ರ ಕಡೆ ಇನ್ನೂ ಇಬ್ಬರು ಕೆಲ್ಸಕ್ಕೆ ಬರ್ತಾರೆ. ಸೊ ಅವ್ರ ಕಡೆಯಲ್ಲಿದ್ರೂ ಇನ್ನು ಸ್ವಲ್ಪ ಹೆಚ್ಚಿನ ಮಾಹಿತಿ ತೊಗೊಳ್ಳೋಣ ಅಂತ, ಯಾಕಂದ್ರೆ ಅವ್ರ ವರ್ಕ್ ಎಕ್ಸ್ಪೀರಿಯನ್ಸ್ ಇರ್ತೈತಿ. ಅಲ್ಲಿ ಒಂದು ಕುದಿಯೋದು ಬೇರೆ ಇತ್ತು. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಈ ಕಲರ್ ಹಾಕಿದ್ರೆ 2 ಕಲರ್ದು ಇದ್ರಾಗ ಆರೆಂಜ್ ಮತ್ತು ಎಲ್ಲೋ. ಸೊ ಜಸ್ಟ್ ಒಂದು ನೂಲಿಗಾಗಿ ಎಷ್ಟು ಬಡ್ದಾಡಕತ್ತಾರೆ. ಇನ್ನೂ ವೈಟ್ಲಿದ್ರೆ ಒಂದು ಕಲರ್ ಮಾಡೋಕೆ ಇಷ್ಟು ಪ್ರೊಸೆಸ್ ಐತೆ ಅಂತ ನಾನು ತಿಳ್ಕೊಂಡಿರಲಿಲ್ಲ. ಆ್ಯಂಡ್ ಭಾಳ ಮಸ್ತ್ ಮಜಾ ಬರತೈತಿ ತಿಳ್ಕೊಳಕೋಣ. ಆ್ಯಂಡ್ ಹೋಮ್ಲಿ ಫೀಲ್ ಕೊಡಾಕತ್ತಾರ ಅಣ್ಣ, ಎಲ್ಲನೂ ಹೇಳಾಕತ್ತಾರ. ಯೆಲ್ಲೋ ಕಲರ್ ಇದ್ದಿದ್ದು ರೆಡ್ ಬಿ, ಇದು ಆರ್ ಬಿ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಆರೆಂಜ್ ಕಲರ್ ಇತ್ತಲ್ಲ ಅದು ರೀ? ಅದು ಆರೆಂಜ್, ಅದು ಡೈರೆಕ್ಟ್ ಆರೆಂಜ್. ಓಕೆ ಓಕೆ ಓಕೆ. ಡೈರೆಕ್ಟ್ ಪೌಡ್ರ್ ಏನೂ ಸಿಗಲ್ಲ, ಎಲ್ಲ ಕೆಮಿಕಲ್ ಮಿಕ್ಸ್ ಮಾಡಲೇಬೇಕು. ಮಿಕ್ಸ್ ಮಾಡಿಂದನೇ ಒಂದು ಕಲರ್ ಬರುತ್ತೆ. ಓಕೆ ಓಕೆ. ಒಂದು ಕಲರ್ ಬರ್ಬೇಕಂದ್ರೆ 7 ರಿಂದ 8 ಕೆಮಿಕಲ್ಸ್ ಇಲ್ಲಿ ಮಿಕ್ಸ್ ಮಾಡಾಕತ್ತಾರ. ಆ್ಯಂಡ್ ಜಸ್ಟ್ ಎಲ್ಲರೂ ಡೈರೆಕ್ಟ್ ಇಲ್ಕಲ್ ಸೀರೆ ಅಂದ್ಗಳನ್ನ ಒಂದು ಈ ಥರ ಪ್ಯಾಟರ್ನ್ ಇರ್ತೈತಿ, ಆರಾಮ್ ಮಾಡ್ತಾರೆ ಅಂದ್ಕೊಂಡಿರ್ತಾರೆ. ಹಾಂ, ಆ ಥರ ಇಲ್ರಿ. ಅದು ಎಲ್ಲ ಭಾಳ ಸಿಕ್ಕದು ಭಾಳ ಅದಾವೆ. ವೇಟ್ ಮಾಡ್ತೀರಿ, ನಾ ತೋರ್ಸೋಕೆ ಬಂದ್ಬಿಟ್ಟೇನೆ ಈಗ. ಆ್ಯಂಡ್ ನಾನು ತಿಳ್ಕೊತೇನೆ ಫಸ್ಟ್, ತಿಳ್ಕೊಂಡ್ಮೇಲೆ ಆಮೇಲೆ ನೀಟಾಗಿ ನಿಮಗೂ ಎಕ್ಸ್ಪ್ಲೇನ್ ಮಾಡಿರ್ತೀನಿ ಅಂತ. ಸೊ ಅಲ್ಲಿ ಕುದಿಯೋದು ಅಲ್ಲಿ ಬೇರೆನೇ ಐತಿ, ಅಲ್ಲಿ ಇನ್ನೂ ಅದು ಕುದಿಯಾಗತ್ತೈತಿ. ಆ್ಯಂಡ್ ಇಲ್ಲಿ ತಣ್ಣೀರ್ದು ಮಿಕ್ಸ್ ಮಾಡಾಕತ್ತಾರ. ಸೊ ಇದ್ರೊಳಗಡೆ 4 ಕಲರ್ ಅದಾವೆ. ಆಮೇಲೆ ಅದ್ರೊಳಗಡೆ ಒಂದು 4 ಕೆಮಿಕಲ್ ಮಿಕ್ಸ್ ಅದಾವೆ. ಅಲ್ಲಿ ಅದು ಬಾಯ್ಲ್ ಆಗತ್ತೈತಿ. ಆ್ಯಂಡ್ ಇಲ್ಲಿದು ರೆಡಿ ಮಾಡ್ಕೊಳಕತ್ತಾರ. ಇದು ತಣ್ಣೀರನ್ನೇ ಮಾಡ್ಬೇಕು. ತಣ್ಣೀರು ಹಾಕಿ, ಇದು ತಣ್ಣೀರಿಂದಂತ, ಅದು ಬಿಸಿನೀರಿಂದ. ಕೆಮಿಕಲ್ಸ್ ಹಾಕೋದು ಮುಗಿಯತ್ತಿಲ್ರಿ. ಆ್ಯಂಡ್ ಇದ್ರ 4 ಹಾಕಿದ್ರೆ, ಅದ್ರಾಗ ಒಂದು 4 ಹಾಕಿದ್ರೆ, ನೆಕ್ಸ್ಟ್ ಇವಾಗ ನೈಟ್ರೇಟ್ ಹಾಕಕತ್ತಾರೆ ಇದ್ರ ಒಳಗಡೆ. ಆ್ಯಂಡ್ ಇದು ಏನು ತಣ್ಣೀರಿಗೆ ಬಿಸಿನೀರಿಗೆ? ಇದಕ್ಕೆ ತಣ್ಣೀರಿಗೆ. ಅದು ಬಿಸಿನೀರಿಂದ ಎಲ್ಲ ಪ್ರೊಸೆಸ್ ಮುಗೀತ್ರಿ ಅದು. ಓಕೆ ಓಕೆ. ಇವಾಗ ನೆಕ್ಸ್ಟ್ ತಣ್ಣೀರಿದ್ದ. ಫಸ್ಟ್ 4 ಕಲರ್ ಹಾಕಿದ್ರು, ಆಮೇಲೆ ನೈಟ್ರೇಟ್ ಹಾಕಿದ್ರು, ಆಮೇಲೆ ಇನ್ನೊಂದು ಕೆಮಿಕಲ್ ಬರ್ತೈತಿ. ಅದಾದ್ಮೇಲೆ ಮತ್ತೆ ಆ್ಯಸಿಡ್ ಹಾಕ್ಬೇಕು. ಹಾಗಿರಲ್ರಿಪ್ಪ ಇದು ತಿಳ್ಕೊಳೋದ. ಕೆಮಿಕಲ್ ಹಾಕಿರ್ತಾರೆ ಅಂದಮೇಲೆ ಕೈ ಅಬ್ವಿಯಸ್ಲಿ ಹೊಡಿತಿರ್ತಾವೆ. ವರ್ಕರ್ಸಿಗೆ ಕೇಳೋಣ, ಈ ಅಣ್ಣಾಗ ಮಾಡಿರಂಗಿಲ್ಲ ಅದು. ಸೊ ವರ್ಕರ್ಸ್ ಬರ್ತಿರ್ತಾರಲ್ಲ, ಅವ್ರಿಗೆ ಒಂಚೂರು ಮಾತಾಡ್ಸೋಣ ಅಂತ. ಇವಾಗ ಲಾಸ್ಟ್ ಸ್ಟೆಪ್ ಇದು ಕುದಿಯೋದ್ರೊಳಗೆ ಬಾಯ್ಲಿಂಗ್ ಪಾಯಿಂಟ್ ಫುಲ್ ಎಲ್ಲ ಆಗೈತಿ. ಆವಾಗಲೇ ಒಂದು ಕಲರ್ ಇತ್ತು. ಇಲ್ಲಿ ಸೈಡಿಗೆ ಯಾವ ಕಡೆ ಆದರೂ ಒಂದು ಕಡೆ ಹಾಕಿರ್ತೀನಿ ಫಸ್ಟ್ ಯಾವ ಥರ ಕುದಿಯಾಕತ್ತಿತ್ತು ಅಂತ. ಇವಾಗ ನೋಡಿರಿ ಫುಲ್ಲಿ ಕಲರ್ ಚೇಂಜ್ ಆಯ್ತು. ಏನೇ ಕಲರ್ ಚೇಂಜ್ ಆಗಬೇಕಂದ್ರೆ ಅದಕ್ಕೊಂದು ಏನಾರ ಬೇಕು, ಆ್ಯಸಿಡ್ ಅಥವಾ ಕೆಮಿಕಲ್ಸ್. ಸೊ ಕೆಮಿಕಲ್ಸ್ ಅಂತೂ ತೋರಿಸಿದೆ. ಅದು ಕಲರ್ ಚೇಂಜ್ ಆಗೋದು ನಾನು ಶಾಕ್ ಆಗೀನಿ. ಯಾವ ಕಲರ್ ಯಾವ್ಯಾವುದೋ ಬರುತ್ತಲ್ಲಪ್ಪ ಅಂತ. ಬರೀ ನಾನು ಸೈನ್ಸ್ ಮಾಡಿದಾಗ ಕೆಮಿಸ್ಟ್ರಿ ಲ್ಯಾಬ್ದಾಗ ನೋಡ್ತಿದ್ದೆ ಕಲರ್ ಹೆಂಗೆ ಚೇಂಜ್ ಮಾಡೋದು, ಟೈಟ್ರೇಷನ್ ಅದು ಇದೆ ಅಂತ. ಸೊ ಇಲ್ಲಿ ಇವರಿಗೆ ಏನೂ ಅಷ್ಟು ಸೈನ್ಸ್ ಗಿನ್ಸ್ ಏನೂ ಕಲ್ತಿರಂಗಿಲ್ಲ. ಆದರೂ ಇಂಥ ಪರಿ ಕಲರ್ ಚೇಂಜ್ ಎಷ್ಟೊಂದು ಮಾಡಾಕತ್ತಾರ. ಆ್ಯಂಡ್ ಇದಕ್ಕೆಲ್ಲ ಮೇನ್ ಪರ್ಪಸ್ ಏನಂದ್ರೆ 30 years ಆಫ್ ಅವ್ರ ಎಕ್ಸ್ಪೀರಿಯನ್ಸ್. ಡೈಲಿ ಇದೇ ಮಾಡ್ತಿರ್ತಾರೆ ಅಂದಮೇಲೆ ಚೇಂಜ್ ಮಾಡೋದು ಗೊತ್ತಿರ್ತೈತಿ. ಒಂದು 20 minutes ಆದಮೇಲೆ ಈ ಕಲರ್ ಬಂದಿತ್ತು, ಅದನ್ನು ತೊಗೊಂಡೋಗಿ ಇವಾಗ ಮತ್ತು ವಾಪಸ್ ಕೂಲಿಂಗಿಗೆ ಸ್ಟಾರ್ಟ್ ಮಾಡಬೇಕು. ಸೊ ಅಣ್ಣ ತೊಗೊಂಡು ಹೊಂಟಾರೆ ಇವಾಗ. ಸೊ ಒಂದು ತೊಗೊಂಡೋಗಿ ಒಂದೇನೋ ಡಬ್ಬಿ ಒಳಗೆ ಹಾಕ್ತಾರಂತ. ಆ್ಯಂಡ್ ಇನ್ನೂ ವರ್ಕರ್ಸ್ ಬರಬೇಕು. ವರ್ಕರ್ಸ್ ಬಂದಮೇಲೆ ಮೇನ್ ಪ್ರೊಸೆಸ್ ಸ್ಟಾರ್ಟ್ ಆಕೈತಿ. ಸೊ ಅಲ್ಲಿ ಹಾಕಾಕತ್ತಾರೆ ನೋಡ್ರಿ. ಸೊ ಈ ಥರ ಬಾಯ್ಲಿಂಗ್ ಪಾಯಿಂಟ್ ನೋಡಿರಿ ಎಷ್ಟರ ಕುದೈತೆ ನೋಡಿರಿ. ಅದು ಯಪ್ಪ ಹೊಗೆ ಬರೋದು ನೋಡ್ಮೇಲೆ ಗೊತ್ತಾಕಿರ್ತೈತಿ. ಇಲ್ಲಿ ಇವಾಗ ಅಲೋಮೆನ ಹಾಕಾಕತ್ತಾರ. ಆ್ಯಂಡ್ ಯಾವುದೇ ಹಾಕಿದ್ರು ಮೆಜರ್ಮೆಂಟ್ ಇಲ್ಲಾರ ಏನೂ ಮಾಡೋಂಗಿಲ್ಲ. ಇಲ್ಲಿ ನೋಡ್ಬೋದು, ಬಟ್ ಮೆಜರ್ಮೆಂಟ್ ಇನ್ನೊಬ್ಬರಿಗೆ ತೋರಿಸ್ಬಾರ್ದು, ಯಾಕಂದ್ರೆ ಅವ್ರ ಬಿಸ್ನೆಸ್ ಸೀಕ್ರೆಟ್ ಇರ್ತೈತಿ. ಇದಾದ್ಮ್ಯಾಗ ಲಾಸ್ಟ್ ಸ್ಟೆಪ್ ಇರೋದು ಆ್ಯಸಿಡ್ ಹಾಕ್ಬೇಕಂತ. ಆ್ಯಸಿಡ್ ಹಾಕಿ ನಾವು ಕೈ ಆರಾಮ್ ಮಾಡಿಸ್ತಾರೆ ರೀ. ನಂಗೆ ಅದೇ ತಿಳಿಯಾಗತ್ತಿಲ್ಲ. ಆ್ಯಸಿಡ್ ಅಂದ್ರೆ ಅದೇನು ಸ್ಟ್ರಾಂಗ್ ಇರ್ತೈತೋ, ಲೋ ಸ್ಟ್ರಾಂಗ್ ಇಲ್ಲ ಮೀಡಿಯಮ್ ಇರ್ತೈತೋ ಗೊತ್ತಿಲ್ಲ. ಈ ಬಾಕ್ಸ್ದಾಗ 4 ಕಲರ್ ಅದಾವೆ. ಆ್ಯಂಡ್ ಇದು ಐತಿ ಅಲೋಮೆನ, ಆ್ಯಂಡ್ ಇದೈತಿ ನೈಟ್ರೇಟ್, ಆ್ಯಂಡ್ ಇಲ್ಲದವು ಆ್ಯಸಿಡ್ ಬಾಕ್ಸ್. ಸೊ ಇದ್ರೊಳಗಿಂದ ಎಲ್ಲ ಆ್ಯಸಿಡ್ ಹಾಕ್ತಾರೆ. ಇವಾಗ ಫಸ್ಟ್ ಇದ್ರೊಳಗಡೆ ತಣ್ಣೀರದಾಗ್ಲಿದ್ರೆ ಸ್ಟಾರ್ಟ್ ಆಕೈತಿ ಪ್ರೊಸೆಸ್. ಸ್ಟಾರ್ಟ್ ಮಾಡಿದ್ರೆ ಅದನ್ನು ಫಸ್ಟ್ ಕಲಿಸ್ತಾರೆ. ಆಮೇಲೆ ಆ್ಯಸಿಡ್ ಮತ್ತು ಅದು ಇದು ಏನೇನು ಇರ್ತೈತೆ ಅವ್ರ ಪ್ರೊಸೆಸ್ ಅದನ್ನು ಕಂಟಿನ್ಯೂ ಮಾಡ್ತಾರೆ. ಆ್ಯಂಡ್ ಅಣ್ಣ ಈ ವರ್ಕ್ ಮಾಡ್ತಿರ್ಲಿಲ್ಲ ಅಂತ ವರ್ಕರ್ಸ್ ಮಾಡ್ತಿದ್ರು, ಬಟ್ ನಮ್ಮ ಸಲುವಾಗಿ ಅಂತ ಮಾಡಾಕತ್ತಾರ. ಅಣ್ಣ ಒಂದು ಹ್ಯಾಟ್ಸ್ ಆಫ್. ಕೆಮಿಕಲ್ ಎಲ್ಲ ರೆಡಿ ಆಗೈತಿ. ಒಂದು
ಈ ಥರ ಕಾಣಕತ್ತೈತಿ ಆ್ಯಂಡ್ ನೆಕ್ಸ್ಟ್ ಇವಾಗ ಇನ್ನೊಂದು ಏನೋ ಕಲರ್ ಹಾಕಕತ್ತಾರ. ಇದು ನೈಟ್ರೇಟ್. ನೈಟ್ರೇಟ್ ಹಾಕಕತ್ತಾರ. ಕಲರ್ ಅಲ್ರಿ ಇದು ತಿರ್ಸ್ರಿ. ತಿರ್ಗಿಸ್ರಿ. ಅದು ಕೆಳಗಡೆ ನೀರು ಐತಿ, ಮ್ಯಾಲೆ ನೋಡಿದ್ರೆ ಬುರ್ಗ ಕಾಣಕತ್ತೈತಿ. ಆ್ಯಂಡ್ ಎಷ್ಟು ಕಲಿಸ್ತೀವಿ ಅಷ್ಟು ನೀಟಾಗಿ ಕಲರ್ ಕಾಂಬಿನೇಷನ್ ಹಾಕಿರ್ತೈತಿ. ವೇಟ್ ಮಾಡಿರಿ, ಕಲರ್ ಕಾಂಬಿನೇಷನ್ ಮಾತ್ರ ಮಸ್ತ್ ಆಗತೈತಿ. ಆ್ಯಂಡ್ ಇವ್ರ ಮನೆಗೆ ಇಲ್ಲೊಂದು 2 ಆಮೆ ಅದಾವು. ಇಲ್ಲೊಂದು ಐತಿ, ಅಲ್ಲದ ಎರಡು ಒಂದು ಸೈಡ್ ಆದ. ಸೊ ಇಲ್ಲಿಗೆ ಈ ಅಣ್ಣನ ಪ್ರೊಸೆಸ್ ಅಂತ ಮುಗಿದು. ಥ್ಯಾಂಕ್ ಯು ಅಣ್ಣ ಇಷ್ಟೊತ್ತನ ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ. ಆ್ಯಂಡ್ ನೆಕ್ಸ್ಟ್ ಇವ್ರು ಬರ್ತಾರೆ ಇವಾಗ ಹಿರಿಯರು. ಆ್ಯಂಡ್ ಇವರು ಫಸ್ಟ್ ವರ್ಕರ್ ಆ್ಯಂಡ್ ಭಾಳ ವರ್ಷದಿದ್ದಾರೆ ಇಲ್ಲೇ ವರ್ಕ್ ಮಾಡಕತ್ತಾರಂತ. ಇವ್ರು ಮಸ್ತಾಗಿ ಅಜ್ಜಾರ ಎಕ್ಸ್ಪ್ಲೇಷನ್ ಕೊಡ್ತಾರಂತ ಎಕ್ಸ್ಪೆಕ್ಟೇಷನ್ಸ್ ನಾನು ಇಟ್ಕೊಂಡಿನಿ. ವೇಟ್ ಮಾಡ್ತೀರಿ. ಇವಾಗ ಬಂದಾರಿ ಅವ್ರ ಅಜ್ಜ ಊರ್ಲಿದ್ರೆ. ಅವ್ರ ಅಜ್ಜ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಅಜ್ಜ ಎಷ್ಟು ವರ್ಷ ಆಯ್ತು ಅಜ್ಜ ನೀವು ಕೆಲಸ ಮಾಡಿ? ನಾವು ಒಂದು 25 ವರ್ಷ ಆಯ್ತು ನೋಡಿ ಇಲ್ಲೇ ಕೆಲಸ ಮಾಡೋದು. ಹಾಂ, ಇಲ್ಲೇ ಕೆಲಸ ಮಾಡಿ. ಈಗ ಈ ಕೆಮಿಕಲ್ಸ್ ಅವೆಲ್ಲ ಯೂಸ್ ಮಾಡ್ತಿರ್ತಿರಲಿಲ್ಲ, ಅದ್ರಲ್ಲಿದ್ರೆ ಕೈಗೆ ಏನೋ ಎಫೆಕ್ಟ್ ಏನಿಲ್ಲ? ಏನೇ ಇಲ್ರಿ, ನಮ್ಗೆ ಏನಾಗಲ್ಲ ರೀ. ಯಾರಿಗೆ ಏನಾಗಲ್ಲ? ಏನಾಗಲ್ಲ ರೀ. ಇದು ಎಷ್ಟೊತ್ತಾಗಬೇಕು ರೀ? ಮತ್ತೆ ಇದಕ್ಕೆ ಏನೇನು ಕೆಮಿಕಲ್ಸ್ ಹಾಕ್ಬೇಕಂತ? ಇದಕ್ಕೆ ದಿನಸ್ ಭಾಳ ಅದಾವ ರೀ. ನಮ್ಮ ದನಿಯರು ತೊಗೊಂತಾರೆ ಅವನ್ನೆಲ್ಲ. ತೊಗೊಂತಾರೆ, ತೊಗೊಂಡು ಹಾಕ್ಯಾರ್ರಿ ಈಗೆಲ್ಲ. ಹಾಕ್ಯಾರ್ರಿ? ಹಾಂ, ನಿಮಗೆಲ್ಲ ತೋರಿಸಿರ್ಬೋದ್ರಿ. ಇಲ್ಲ ಎಲ್ಲ ತೋರ್ಸ್ಯಾರಿ. ಈಗ ನೆಕ್ಸ್ಟ್ ಏನಿದ್ರು ನಿಮ್ದು? ಹಾಂ, ಈಗ ನಾವು ಅದನ್ನು ಕಲಿಸಿ ಎಲ್ಲ ತಯಾರು ಮಾಡಿ ಬಣ್ಣ ಮಾಡೋಕೆ ತಯಾರು ಮಾಡಿ. ಒಟ್ಟು ಎಷ್ಟು ಕಲರ್ ಬರ್ತಾರೆ ಅಜ್ಜ ಇದ್ರಾಗ? ಇದ್ರಾಗ ಒಂದು 4-5 ಕಲರ್ ಬರ್ತಾವೆ. ಯಾವ ಕಲರ್ ಅಂತ ಹೇಳ್ತೀರಿ? ಹಳದಿ ಬರ್ತ್ರಿ, ಕೇಸರಿ ಬರ್ತಾ, ಹಳದಿ ಬರ್ತಾ, ಚಾಕ್ಲೇಟ್ ಬರ್ತ್ರಿ, ಕೆಂಪು ರೀ. ಹಾಂ ರೀ. ಹಾಂ, 4-5 ಕಲರ್ ಮಾಡ್ತಾರೆ. ಇದ್ರೊಳಗೆ ಭಾಳ ಕಷ್ಟ ಆಗೋ ಕಲರ್ ಅಂದ್ರೆ ಅದು ಕಷ್ಟ ಆಗದಂದ್ರೆ ಕರಿ ಅದ ರೀ. ಕರೆ ಅದ ರೀ? ಹಾಂ, ಅದು ಒಲೆ ಮೇಲೆ ಕೊಚ್ಚಬೇಕ್ರಿ. ಅದು ಒಲಿ ಮ್ಯಾಗ ಕೊಚ್ಚಬೇಕ್ರಿ. ಅದನ್ನು ಯಾವ ಕಲರ್ದ ಬಂದಿರ್ತೀರಿ? ಫಸ್ಟ್ಗೆ ಬಿಳಿಯದ ಬರ್ತ್ರಿ. ಬಿಳಿಯದ ಬರ್ತಾನೆ? ಹಾಂ, ಫಸ್ಟ್ಗೆ ಬಿಳಿಯದಲ್ರಿ. ಹಾಂ, ಈ ಕಲರ್ ಬರ್ತ್ರಿ. ಫಸ್ಟ್ಗೆ ಈ ಬಿಳಿಯ ಕಲರ್, ಈ ಕಲರ್ದಾಗ ತೆಗೆದು ಇದಕ್ಕೆ ಕಲರ್ ಹಾಕಿ ಸೀರೆನೇ ಅದ್ರಿ. ರೇಷ್ಮೆ ಬೆಳೆಯದ್ರಿ, ನೂಲ್ ಬೆಳೆಯೋದು, ಚಮಕ ಬೆಳೆಯೋದು ಎಲ್ಲ ಬೆಳೆಯೋದ ಬರ್ತ್ರಿ. ಈ ಸೀರೆ ಒಳಗೂ 3-4 ಥರ ಅದ? ಹಾಂ, 3-4 ಥರ ಬರ್ತ್ರಿ. ಓಕೆ. ಸ್ಟಾರ್ಟ್ ಮಾಡೋಣ್ರಿ? ಹಾಂ, ಸ್ಟಾರ್ಟ್ ಮಾಡಿ ನೋಡ್ರಿ. ಸೊ ಇಷ್ಟೊತ್ತನ ಅಂಕಲ್ ಮಾಡಕತ್ತಿದ್ರೆ, ಇವಾಗ ಈ ಅಜ್ಜ ಮತ್ತು ಕಂಟಿನ್ಯೂ ಮಾಡಕತ್ತಾರ. ಸೊ ಅವ್ರ ಕೆಲಸ ಅವ್ರು ಮಾಡ್ತಾ ಇರಲಿ, ನಮ್ಗೆ ಯಾವ್ದು ಶಾರ್ಟ್ ಬೇಕು ಅಷ್ಟು ವೀಡಿಯೋ ಮಾಡ್ಕೊಳ್ಳೋಣ ಅಂತ. ಅಜ್ಜ ಆವಾಗಲೇ ವೈಟ್ ಆ್ಯಂಡ್ ವೈಟ್ದಾಗಿದ್ರೆ, ಇವಾಗ ನೋಡ್ರಿ ಮತ್ತು ಕಲರ ಚೇಂಜ್ ಆಗೈತಿ. ಮತ್ತೆ ತಪ್ಪು ತಿಳ್ಕೊಬೇಡ್ರಿ ಇವ್ರು ಯಾರು ಅಂತೇಳಿ. ಅದು ಅಜ್ಜನ ಈ ಥರ ಚೇಂಜ್ ಆಗ್ಯಾರ. ಇವಾಗ ಅದು ನೀಟಾಗಿ ಮಿಕ್ಸ್ ಆಗಲಿ ಅಂತ ಈ ಥರ ತಿಕ್ಕಕತ್ತಾರ ಅದು ಸೈಡಿಗೆ. ಇದು ಎಷ್ಟೊತ್ತನ ಆಗುತ್ತೆ ರೀ ಅಜ್ಜ? 1 ನಿಮಿಷ ಆದ್ರೆ ಸಾಕು ರೀ. ಸೊ ಇಷ್ಟೊತ್ತನ ಅಂಕಲ್ ಅವರ ಕೆಮಿಕಲ್ಸ್ ಹಾಕಿದ್ರು ಮತ್ತು ಬಣ್ಣ ಹಾಕಿದ್ರು ತಣ್ಣೀರೊಳಗೆ ಮಿಕ್ಸ್ ಮಾಡೋಕೆ. ಇವಾಗ ಡೈರೆಕ್ಟ್ ಅಜ್ಜ ಬಂದ್ರೆ, ಯಾಕಂದ್ರೆ ಎಕ್ಸ್ಪೀರಿಯನ್ಸ್ ಮ್ಯಾಟ್ರಸ್ ಅಂತೇಳಿ ಡೈರೆಕ್ಟ್ ಅಜ್ಜ ಆ್ಯಸಿಡಿಗೆ ಕೈ ಹಾಕತ್ತಾರ. ನೋಡ್ರಿ ಇಲ್ಲಿ ಆ್ಯಸಿಡ್ ಬರುತ್ತೆ ಇವಾಗ. ಸೊ ಇವಾಗ ಆ್ಯಸಿಡ್ ಹಾಕಿಗಳೇನೋ ಕಲರ್ ಚೇಂಜ್ ಆಗಿರ್ತೈತಿ. ಹಾಕ್ತಾರೆ ಆ್ಯಸಿಡ್ ಹಾಕಿ. ನೆಕ್ಸ್ಟ್ ಕಲರ್ ಚೇಂಜ್ ಆಯ್ತು ರೀ. ಇದನ್ನು ನೆಕ್ಸ್ಟ್ ಓಹೋ ಉಕ್ಕಿ ಬರಾಕತ್ತೆ ರೀ. ಅದು ಫುಲ್ಲಿ ಉಕ್ಕಿ ಬರಾಕತ್ತ. ಕಲರ್ನು ಚೇಂಜ್ ಆಗತ್ತೆ ರೀ. ಫುಲ್ಲಿ ಕಲರ್ ಚೇಂಜ್ ಆಯ್ತು ರೀ. ಆ್ಯಂಡ್ ಇಲ್ಲೆಲ್ಲ ಹೊಲಸು ಸ್ಮೆಲ್ ಬರಾಕತ್ತೈತಿ. ಹೊಲಸು ಅನ್ಬಾರ್ದು, ಬಟ್ ಅದೊಂದು ಬಿಸ್ನೆಸ್. ಇರಿಟೇಷನ್ ಸ್ಮೆಲ್ ಬರಾಕತ್ತೈತಿ. ಸೊ ಇವಾಗ ಅಜ್ಜ ಮತ್ತೆ ತಿರುಗಿಸ್ತಾರೆ ಅನ್ಸುತ್ತೆ. ನೋಡೋಕೆ ಅದು ಫುಲ್ ಗಟ್ಟಿ ಕಾಣಿಸತೈತಿ. ಬಟ್ ಹಿಂಗೆ ಚೂರು ಕಲಿಸ್ಬಿಟ್ರೆ ಫುಲ್ ನೀರು ಹಾಕೈತಿ. ಅದ್ರಿ ಅಜ್ಜ ಬರ್ತಾರೆ, ಕಲಿಸ್ತಾರೆ ಅನ್ಸುತ್ತೆ. ಅಂಕಲ್ ಅವರ ಬಣ್ಣ ಹಾಕಿದ್ರು, ಅಜ್ಜ ಆ್ಯಸಿಡ್ ಹಾಕಿದ್ರೆ, ಇವಾಗ ಅಲಮೆನ್ ಹಾಕಕತ್ತಾರ. ಇದು ಹಾಕಿದ್ಮೇಲೆ ನೆಕ್ಸ್ಟ್ ಕಲರ್ ಚೇಂಜ್ ಆಗಿರ್ತೈತಿ ಅನ್ಸುತ್ತೆ. ಇದಕ್ಕೂ ಕಲರ್ ಚೇಂಜ್ ಆಗುತ್ತೆ? ಓಕೆ. ಸೊ ಇದು ಆ ಥರ ಏನು ಇರಿಟೇಷನ್ ಸ್ಮೆಲ್ ಏನೂ ಇಲ್ಲ, ನೀಟಾಗೈತಿ. ಬಟ್ ಕಲರ್ ಮಾತ್ರ ಹೆವಿ ಸಖತ್ ಚೇಂಜ್ ಆಯ್ತು. ನಾನು ಫಸ್ಟ್ ಬೇರೆ ಕಲರ್ ಇತ್ತು, ಅದನ್ನೂ ಸೈಡಿಗೆ ಹಾಕಿರ್ತೀನಿ. ಆ್ಯಂಡ್ ಇವಾಗಿನ ಕಲರ್ ಫುಲ್ಲಿ ಚೇಂಜ್ ಆಯ್ತು. ನೋಡ್ಬೋದು ನೀವು ಇಲ್ಲೇ. ಮೊದಲಿಗೆ ಈಗಿನ ಕಲರಿಗೆ ಫುಲ್ ಚೇಂಜ್ ಆಯ್ತು. ನೀರು ಥರ ಆಗತ್ತೆ. ಫುಲ್ಲಿ ನೀರು ಆದಂಗೆ ಆಯ್ತದ. ಇದಕ್ಕೆ ಏನಂತಾರೆ ಅಜ್ಜ? ಇದಕ್ಕೆ ಚಮಕ ರೀ. ಇದು ಚಮಕ ಎಲ್ಲಿಂದ ಬಂದೈತೆ ಇದು? ಇದು ಗುಳೇದ ಗುಡ್ಡಲಿಂದ ಬರ್ತ್ರಿ. ಹಾಂ ರೀ. ಮುಂದೆ ಎಲ್ಲಿ ಬರ್ತನ್ರಿ ನಮ್ದೆ? ಹಾಂ, ಕೊಯಮತ್ತೂರು. ಇಲ್ಲಿ ಇದು ರೆಡಿ ಆಗೋದು ಕೊಯಮತ್ತೂರು ತಮಿಳ್ನಾಡ್ದಾಗ. ಅಲ್ಲಿದ್ದ ಮತ್ತು ಡೀಲರ್ಸ್ ಇರ್ತಾರೆ. ಗುಳೇದ ಗುಡ್ಲಿದ್ರ ಅಣ್ಣರಿಗೆ ಬಂದು ರೀಚ್ ಆಗೈತೆ. ಆ್ಯಂಡ್ ಫಸ್ಟ್ ಇದನ್ನು ಈ ಥರ ಬಂದಿರ್ತೈತಿ. ಅದನ್ನು ಈ ಥರ ತೆಗೆದು ಇಟ್ಕೋತಾರೆ. ಆ್ಯಂಡ್ ಜೋಡಿಸಿ ಸ್ಟಾರ್ಟ್ ಆಕೈತಿ. ಜೋಡಿಸ್ಕೊಂತೀವಿ ರೀ ಇದನ್ನೆಲ್ಲ. ಜೋಡಿಸೋದು? ಹಾಂ, ಜೋಡಿಸ್ಕೊಂತೀನಿ ರೀ ಎಲ್ಲ. ಜೋಡಿಸ್ಕೊಂಡು ಸ್ಟಾರ್ಟ್ ಮಾಡೋದ್ರಿ. ಜಸ್ಟ್ ಒಂದು ಕೆಮಿಕಲ್ ಮತ್ತು ಆ್ಯಸಿಡ್ ಹಾಕೊಂಡ್ರೆ ಲೈಫ್ ಹಾಳಾಕೈತಿ ಅಂತ ನಾನು ಅನ್ಕೊಂಡ ಗೊತ್ತಿತ್ತು. ಯಾಕಂದ್ರೆ ಸೈನ್ಸ್ ಸ್ಟೂಡೆಂಟಾಗಿ ಗೊತ್ತಿತ್ತು. ಬಟ್ ಇಂಥ ಪರಿ ಚೇಂಜ್ ಆಕೈತೆ ಅಂತ ಗೊತ್ತಿರಲಿಲ್ಲ. ಇಲ್ಲಿ ನೋಡೋಕೆ ಏನೋ ಗಟ್ಟಿ ಕಾಣಿಸೋತಿರ್ಬೋದು. ಬಟ್ ತಿರುವಿದ್ರಿಗೆ ಅದು ಫುಲ್ ನೀರು ಇರ್ತೈತಿ. ನೋಡ್ರಿ, ಫುಲ್ ನೀರು. ಅದ್ರೊಳಗೆ ಏನಿಲ್ಲ, ಬಟ್ ನೋಡೋಕೆ ಹಂಗೆ ಕಾಣ್ತಿರ್ತೈತಿ. ಪ್ಯೂರ್ ನೀರು. ಹಾಂ, ಪ್ಯೂರ್ ನೀರು ರೀ. ಹಾಂ ರೀ, ಪ್ಯೂರ್ ನೀರು ಐತ್ರಿ. ಹಾಂ ರೀ. ಇದು ಏನೈತ್ರಿ? ಅದು ಕೆಮಿಕಲ್. ಕೆಮಿಕಲ್ ರೀ. ಹಾಂ, ಓಕೆ. ಕೆಮಿಕಲ್ ರೀ. ಅದನ್ನ ನೀರು ಈ ಥರ ಹಾಕ್ಬೇಕು. ಹ್ಞೂ ರೀ.
ಎರಡು ಇದು ಕೆಮಿಕಲ್ ಹಾಕಿಂದು ಈ ಥರ ಆಗುತ್ತೆ. ಓಕೆ ಓಕೆ. ಸೊ ಫ್ಯಾಮಿಲಿ ಆವಾಗಲೇ ಬಾಯ್ಲ್ ಮಾಡಿದ್ರಲ್ಲ ಅದನ್ನೇ ಇವಾಗ ಚಮಕ ಅನ್ನೋ ಮಟೀರಿಯಲಿಗೆ ಎದ್ದಾಗತ್ತಾರ. ಇಲ್ಲಿ ಅದೈತಿ ವೈಟ್ ಕಲರ್ ಐತಿ. ಸೊ ಇದನ್ನ ಈ ಕೆಮಿಕಲ್ ಅಂದರೆ ಅವಾಗಲೇ ಬಾಯ್ಲ್ ಮಾಡಿದ ಕೆಮಿಕಲ್ ಇತ್ತು. ಸೊ ಇದರಲ್ಲಿದ್ದ ಡೈರೆಕ್ಟ್ ನಾರ್ಮಲಾಗಿ ವಾಟ್ರಿಗೆ ಅವ್ರ ಮೆಜರ್ಮೆಂಟ್ ಇರ್ತೈತಿ, ಅಷ್ಟು ಹಾಕಿದ್ರೆ ಇವಾಗ ಪ್ರೊಸೆಸ್ ಸ್ಟಾರ್ಟ್ ಆಕೈತಿ. ವೇಟ್ ಮಾಡ್ತಾ ಇರಿ. ಬಾಕಿ ಬರು ಜನ್ಮಕ್ಕೂ ಬೇಕು ಈ ಪ್ರೀತಿಯು ನಿನ್ನ ಅನುಲಾಪ ಮಾತಲ್ಲಿ ನಾ ತೇರಲು ನಾಲ್ಕು ದಿಕ್ಕಲ್ಲಿಯೂ ಪ್ರೀತಿ ಹಸಿರಾಗಲು ಹಿಂದೆ ಹೊಸ ಲೋಕ ರಚಿಸೋಣ ನಾವಿಬ್ಬರು ಕೈಗೊಂಬೆಯಾದ. ಅಂದರೆ ಒಂದು ಟೈಮ್ ಹಾಕಿದ್ದು ವಾಪಸ್ ಇರಂಗಿಲ್ಲ, ಬಣ್ಣ ಖಾಲಿಯಾಗಿರ್ತೇನೆ ರೀ ಇದು? ಹಾಂ ಖಾಲಿಯಾಗಿರುತ್ತೆ ರೀ. ಓಕೆ ಓಕೆ. ಅಂದರೆ ಇವಾಗ ಮತ್ತೊಮ್ಮೆ ಹಾಕೊಂಡು ಮತ್ತೊಂದು ಹಾಕ್ಯಣದ ರೀ. ಒಂದು ಗುದಿಯಕ್ಕೆ ಒಂದು ರೀ. ಓಕೆ ಓಕೆ. ಒಂದು ಗುದಿಯಕ್ಕೆ ಒಂದು ಮಾಪ್ ರೀ ಅದು. ಓಕೆ ಓಕೆ. ಹಾಂ ಅದು ಒಂದು ಮಾಪ್ ಹಾಕಿದ್ರೆ ಒಂದು ಗುದಿಯ ಎದ್ದಾಗ ರೀ. ಓಕೆ ಓಕೆ. ಹಾಂ. ಸೊ ವೈಟ್ ಇದ್ದಿದ್ದು ನೋಡಿದ್ರಲ್ಲ, ಇಲ್ಲಿ ವೈಟ್ ಇತ್ತು, ಇದನ್ನೇ ತೊಗೊಂಡು ಅದ ನೀರೊಳಗಡೆ ಹಾಕಿದ್ರೆ ಈ ಕಲರ್ ಬರ್ತೈತಿ. ಸೊ ಇದು ಯೆಲ್ಲೋ ಕಲರ್ ಆಯ್ತು. ಏನು ಭಾಳ ಲೇಟ್ ಆಗಲಿಲ್ಲ ರೀ, ವಿತಿನ್ 1 ಮಿನಿಟ್ ಆರ್ 2 ಮಿನಿಟ್ ಅಜ್ಜ ವೈಟ್ ಕಲರ್ ಇದ್ದಿದ್ದು ಯೆಲ್ಲೋ ಕಲರ್ ಮಾಡಿಬಿಟ್ರೆ. ಸೊ ಇವಾಗ ಅದನ್ನು ತೊಗೊಳ್ತಾರೆ. ಸೊ ಈ ಥರ ಮಾಡ್ತಾರೆ. ಅದು ಅಂದರೆ ಮೀನ್ಸ್ ಎಲ್ಲ ಪ್ರತಿಯೊಂದು ಎಳಿಗೂ ಕಲರ್ ಹತ್ತೈತೆ ಇಲ್ಲ ಅಂತ ಚೆಕ್ ಮಾಡೋದು. ಈ ಥರ ಹತ್ತಿರಲಿಲ್ಲ ಅಂದ್ರೆ ನೀಟಾಗಿ ಕಲರ್ ಬಂದುಬಿಡ್ತೈತೆ. ಅದು ಕಂಬಕ್ಕೆ ಹಾಕಿ ಈ ಥರ ನೀರು ತೆಗಿತಾರೆ. ಒಂದು ಎಳಿಗೇನಾದರೂ ಕಲರ್ ಫಿಕ್ಸಿಂಗ್ ಆಯ್ತು ಅಂದ್ರೆ ವಾಪಸ್ ಏನು ಮಾಡಿ ಹೋಗಂಗಿಲ್ಲ. ಆ್ಯಂಡ್ ನಾವೇ ವಿತಿನ್ 20 to 30 ಸೆಕೆಂಡ್ ಆದಮೇಲೆ ನಾವು ಟಚ್ ಮಾಡಿದ್ವಿ, ಇವನ್ ನಮ್ಮ ಕೈಗೆ ಗೊತ್ತಂಗಿಲ್ಲ. ಈಚೆಗೆ ನೀರು ಬರ್ತೈತಿ, ಪ್ರೆಸ್ ಮಾಡಿದ್ರೆ ನೀರು ಬರ್ತೈತಿ, ಬಟ್ ವೈಟ್ ನೀರು ಬರ್ತೈತಿ. ಅದರಿಂದ ಯಾವುದೂ ಕಲರ್ ಹೊರಗಡೆ ಬರೋಂಗಿಲ್ಲ. ಅದನ್ನು ತೋರಿಸ್ತೀನಿ. ಇವಾಗ ಅಜ್ಜ ಈ ಕಲರ್ ಮಾಡಿದ್ರೆ ಯೆಲ್ಲೋ ಕಲರ್ ಆಯಿತು, ಇವಾಗ ನೆಕ್ಸ್ಟ್ ರೆಡ್ ಕಲರ್ ಮಾಡಿ ತೋರಿಸ್ತಾರೆ. ಸೊ ವೇಟ್ ಮಾಡ್ತಾ ಇರಿ. ಆ್ಯಂಡ್ ಇಂಟ್ರೆಸ್ಟ್ ಅಂತ ನಂಗೆ ಭಾಳ ಮಸ್ತ್ ಬರೋದೈತಿ, ಯಾಕಂದ್ರೆ ನನಗೇನು ಗೊತ್ತಿರಲಿಲ್ಲ, ಇವತ್ತು ತಿಳ್ಕೊಳಕತ್ತೀನಿ. ಆ್ಯಂಡ್ ನಿನ್ನೆ ಬ್ಲ್ಯಾಕ್ ಕಲರ್ ಮಾಡಿದ್ರಂತ ನಾನು ನಿನ್ನೆ ಬರಬೇಕಿತ್ತು. ಅದು ಇದಕ್ಕಿಂತ ಅಟ್ರಾಕ್ಟಿವ್ ಆದಾಗೆ ಅದಕ್ಕೆ ಕಾಣ್ತೈತಂತ, ಬಟ್ ನಾನು ನಿನ್ನೆ ಬರೋಕ್ಕಾಗಿಲ್ಲ. ಸೊ ಮತ್ತೆ ಯಾವಾಗಾದರೂ ಅದೊಂದು ಬ್ಲಾಗ್ ಮಾಡೋಣ ಅಂತ, ಬಟ್ ಇವತ್ತು ಬಂದಿದ್ದು ಮಾತ್ರ ಮುಗಿಸೋಣ. ಹೆವಿ ಇಂಟ್ರೆಸ್ಟ್ ಬರೋಕತ್ತೈತಿ. ಅಜ್ಜ ಮತ್ತು ಫ್ಯಾಮ್ಲಿ, ಈ ಅಣ್ಣ ಅವ್ರ ಫ್ಯಾಮ್ಲಿ ಎಲ್ಲರೂ ನೀಟಾಗಿ ಸಪೋರ್ಟ್ ಮಾಡಕತ್ತಾರ. ಯಾವ ಥರ ಏನೇನು ಪ್ರೊಸೆಸ್ ಅಂತ ಹೇಳ್ಕೊಡಕತ್ತಾರ. ಇವಾಗ ಎಲ್ಲೋ ಅಂತೂ ಮುಗೀತಾ, ಇವಾಗ ನೆಕ್ಸ್ಟ್ ರೆಡ್ ಕಲರ್ ಸ್ಟಾರ್ಟ್ ಆಕೈತಿ. ಅದು ಈಗ ಇದು ಕೆಂಪು ಕಲರ್ ಮಾಡೋದ್ರಿ. ಹಾಂ, ಕೆಂಪು ಕಲರ್ ಮಾಪ್ ಹಾಕ್ಯಂದು ನಾರ್ಮಲ್ ಸಾದಾ ನೀರೊಳಗೆ ಕಲರ್ ಮಾಪ್ ಬಿಳೆ ನೀರಿನಾಗ ಹಾಕ್ಯಣದ್ರಿ. ಹಾಂ ರೀ, ಬಿಳೆ ನೀರಿನಾಗ ಹಾಕ್ಯಂದು ಒಂದು ಗುದೆ ಎದ್ದಾದ್ರಿ. ಓಕೆ ಓಕೆ. ಅಂದರೆ ಪ್ರತಿ ಒಂದು ಗುದಿಯಕ್ಕೆ ಒಂದೊಂದು ಹಾಕದ್ರಿ. ಸೊ ನಾನೇನು ತಪ್ಪು ತಿಳ್ಕೊಂಡಿದ್ದೆ ಅಂದ್ರೆ ವೈಟ್ ಇದ್ದಿದ್ದನ್ನ ಇದ್ರೊಳಗಡೆ ಎದ್ದಿದ್ರೆ ರೆಡ್ ಆಗುತ್ತೆ ಅಂದ್ಕೊಂಡಿದ್ದೆ, ಬಟ್ ಇಲ್ಲ, ಯೆಲ್ಲೋ ಕಲರ್ ಇದ್ದಿದ್ದನ್ನ ವಾಪಸ್ ಇದ್ರೊಳಗಡೆ ಎದ್ದಿದ್ರೆ ಕೆಂಪಾಗತ್ರಿ. ಸೊ ಅಲ್ಲಿ ಕಲರ್ ಎದ್ದಿಂದಾನೆ ಕೆಂಪಾಗದ್ರಿ. ಆ ಡಬ್ಬಿ ಒಳಗಡೆ ವೈಟ್ ಹಾಕಿದ್ರು, ಆದ್ಮೇಲೆ ಇದು ಈ ಥರ ಬಂತು. ಇದನ್ನ ತೊಗೊಂಡು ಈ ಡಬ್ಬ ಒಳಗೆ ಹಾಕ್ತಾರೆ, ಅವಾಗ ರೆಡ್ ಬರ್ತೈತಿ. ಡೈರೆಕ್ಟ್ ಏನು ತಿಳ್ಕೊಂಡಿದ್ದೆ ಅಂದ್ರೆ ರೆಡ್ ಕಲರಿಗೆ ಒಂದು ಸಪ್ರೇಟ್ ಮಾಡ್ತಾರೆ, ಯೆಲ್ಲೋ ಕಲರಿಗೆ ಒಂದು ಸಪ್ರೇಟ್ ಆಗಿ ಇರ್ತೈತೆ ಅನ್ಕೊಂಡಿದ್ದೆ. ಆ ಥರ ಇಲ್ರಿ, ಇದು ವೈಟ್ ಇದ್ದಿದ್ದು ಎಲ್ಲೋ ಆಗ್ಬೇಕು, ಎಲ್ಲೋಲಿದ್ರೆ ರೆಡ್ ಬರಬೇಕು. ರೆಡ್ ಬರಬೇಕು. ಓಕೆ ಓಕೆ. ಇವಾಗ ಅಜ್ಜ ಹಾಕಿ ತೋರಿಸ್ತಾರೆ. ಎಲ್ಲೋ ಕಾಣಕತೈತಿ. ಜಸ್ಟ್ ಅವರ ಕೈ ಬೆರಳು ಅಷ್ಟೇ ಇದ್ರ ಬಂದವ. ಫುಲ್ ಇದ್ರ ಒಳಗಡೆ ಇದ್ದಿದ್ರೆ ಯಾವ ಕಲರ್ ಬರ್ತೈತೆ ನೋಡ್ರಿ. ಈಗ ವಿತಿನ್ 1 ಸೆಕೆಂಡ್ದಾಗ ಅದು ಎಲ್ಲೋ ಇದ್ದಿದ್ದು ರೆಡ್ ಕಲರ್ ಬಂದ್ರಿ, ನೋಡ್ಬೋದು ನಾವು ಅಲ್ಲೇ. ಆ್ಯಂಡ್ ಇವನ್ ಅದ್ರ ಒಳಗಡೆ ನೀರು ಇರೋದು ಸತ್ಯಕ್ಕೆ ಎಲ್ಲೋ ಇತ್ತು ಫಸ್ಟ್, ಇವಾಗ ರೆಡ್ ಕಲರ್ ಆಗೈತೆ ನೋಡ್ರಿ. ನೋಡ್ರಿ ನೀರು ಬಿಳೆ ನೀರು ಬರ್ತೈತೆ ರೀ. ಸೊ ಸೇಮ್ ಅದೇ ಆ ಕಡೆ ಮಾಡಿದ್ದೆ, ಈ ಕಡೆನೂ ಕಂಬಕ್ಕೆ ಹಾಕಿ ತಿರುತ್ತಾರೆ ಅದನ್ನ. ಸೊ ಈಗ ತಿರುತ್ತಾರೆ ನೋಡ್ರಿ. ತಿರುತ್ತೀವಿ ನೋಡ್ರಿ. ಅದನ್ನ ಎದ್ದಿಂದ ಇದು ಬರೋದ್ರಿ ಕಲರ್. ಓಕೆ ಓಕೆ. ಡೈರೆಕ್ಟ್ ಇದು ಬರೋದಲ್ರಿ. ನಾನು ಡೈರೆಕ್ಟ್ ಡೈರೆಕ್ಟ್ ಬರೋದಲ್ರಿ. ಆ ಕಲರ್ ಆಗಿಂದನ ಈ ಕಲರ್ ಬರೋದ್ರಿ. ಇದು ಮುಗೀತ್ರಿ. ಇವಾಗ ಒಣಗಿಸ್ಬಿಟ್ರೆ ಅದೇನ್ರಿ? ಇದು ತೊಳಿಬೇಕ್ರಿ ಇದನ್ನ. ಮತ್ತೆ ಇನ್ನೊಂದು ಟೈಮ್ ತೊಳಿಬೇಕು. ತೊಳಿಬೇಕ್ರಿ ಇದನ್ನ. ಒಂದು ಗುದಿಯಕ್ಕೆ ಒಂದಾರಿ. ಓಕೆ ಓಕೆ. ಇದು ಒಂದು ಥ್ರೆಡ್ ಐತಲ್ಲ, ಇದು ಒಂದು ಫುಲ್ ಬಂಡಲಿಗೆ ಗುದೆ ಅಂತ. ಗುದೆ ಅಂತೀವ್ರಿ. 5 ಗುದೆ ಬರ್ತಾರೆ 1 kg. ಓಕೆ. ಒಂದೊಂದು kg ಒಂದು ಗುದೆ ರೀ. ಓಕೆ. ಅಂದ್ರೆ ಇವಾಗ ಇದಿಷ್ಟು ಹಿಡ್ದಾರಲ್ಲ, ಒಂದು 200 ಗ್ರಾಮ್ಸ್ ಐತ್ರಿ. 200 ಗ್ರಾಮಿಗೆ 1 ಲೋಟ ಬಣ್ಣ ಹಾಕ್ತಾರೆ. ಆ್ಯಂಡ್ ಅದು ಆದಮೇಲೆ ಮತ್ತೆ ಸೇಮ್ ಪ್ರೊಸೆಸ್ ಎಷ್ಟು ಗುದೆ ಇರ್ತಾವ ಅಲ್ಲಿವರೆಗೂ ಕಂಟಿನ್ಯೂ ಆಗ್ತಾನೆ ಇರ್ತದೆ. ಕಂಟಿನ್ಯೂ ಆಗ್ತದೆ ನೋಡ್ರಿ. ಅದು ವಿತಿನ್ ಫ್ರಾಕ್ಷನ್ ಆಫ್ ಸೆಕೆಂಡ್ದಾಗನ ಕಲರ್ ಚೇಂಜ್ ಆಗತೈತಿ. ಇವನ್ ಎಲ್ಲಾದರೂ ಒಂದು ಸಿಂಗಲ್ ಏಳಿಗೆ ಇರಲಿಲ್ಲ ಅಂದ್ರೆ ಬಣ್ಣ ಹತ್ತಿರಲಿಲ್ಲ, ಹತ್ತಲಿ ಅಂತ ಈ ಥರ ಒಳಸಾಡ್ತೀವಿ ರೀ. ಹತ್ತಲಿ ಅಂತನ ಎಲ್ಲ ಸರಿಯಾಗಿ ಒಳಸಾಡ್ಬೇಕು. ಮೇನ್ ರೀ. ಅಂದ್ರೆ ಎಲ್ಲಿ ಮಿಸ್ ಆಗಕ್ಕೆ ಚಾನ್ಸ್ ಇಲ್ಲ. ಚಾನ್ಸ್ ಇಲ್ಲ ರೀ. ಓಕೆ. ಎಲ್ಲಿ ಆಗದಲ್ಲ ರೀ. ಅದು ಸರಿಯಾಗಿ ಎದ್ಲಿಕ್ಕಂದ್ರೆ ಆಗತ್ತೆ ರೀ. ಕಂಟಿನ್ಯೂ ಒಂದು ಎಷ್ಟು ಮಾಡ್ತಾರೆ ಎಲ್ಲರೂ ಇಲ್ಲೇ ನೀಟಾಗಿ ಹೊಂದ್ಸ್ಕೊಂಡಿರ್ತಾರೆ. ಅದಾದ್ಮ್ಯಾಗ ಮತ್ತೊಂದು ಟೈಮ್ ಸಾದಾ ನೀರೊಳಗೂ ತೊಳಿತಾರೆ ನಾರ್ಮಲ್ ವಾಟರ್ದಾಗ. ಅದಾದ್ಮೇಲೆ ಮತ್ತೆ
ಬಿಸಿಲಿಗೆ ಹಾಕ್ತಾರೆ ಅಲ್ಲಿದ್ದ ಮತ್ತೆ ನೆಕ್ಸ್ಟ್ ಪ್ರೊಸೆಸ್ ಸ್ಟಾರ್ಟ್ ಸಿಂಪಲ್ ಒಂದು ಕಲರ್ ಆಗಕ್ಕೆ ಇಷ್ಟೊತ್ತನ ಟೈಮ್ ತೊಗೊಂಡೈತೆ ಆ್ಯಂಡ್ ಇನ್ನು ಸಾರಿ ಆಗಕ್ಕೆ ಎಷ್ಟು ದಿವಸ ಹೋಗ್ಬೋದು ಕೆಂಪು ಬಣ್ಣ ಮಾಡೋದು ಒಬ್ಬೊಬ್ರಿಗೆ ಗುಳ್ಳಿ ಆಗ್ತದೆ ಗುಳ್ಳಿ ಆಗುತ್ತೆ ರೀ ನಿಮ್ಗೆ ಏನಾಗಿಲ್ಲ ನಮ್ಗೆ ಏನಿಲ್ಲ ರೀ ಹಾಂ ಅಜ್ಜ ನಿಮಗೆ ವಯಸ್ಸು ಎಷ್ಟೈತ್ರಿ ಅಜ್ಜ ವಯಸ್ಸು 56 56 ಅದಾವ ರೀ ಎಷ್ಟು ವರ್ಷ ಆದ್ರಿ ದುಡಿಯಾಗತ್ತೆ ಸ್ಟಾರ್ಟ್ ಮಾಡಿ ನಾವು ಇದು 30 ವರ್ಷ ಆತ್ರಿ ಇದು ಅಲ್ಲಲ್ಲ ಫಸ್ಟ್ ನೀವು ಈ ಫೀಲ್ಡಿಗೆ ಬಂದಿದ್ದೆ ಅವಾಗಂತ ಈ ಸ್ಟಡಿ ಬಂದಿದ್ದ 30 ವರ್ಷ ಆತ್ರಿ ಓಕೆ 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 ₹3 ಪಗಾರಲಿಂದ ಕಲ್ತೀವಿ ರೀ ₹3 ಪಗಾರ ಐತ್ರಿ ಫಸ್ಟ್ 30 ವರ್ಷದಿಂದ ಇವಾಗ ಎಷ್ಟು ಐತ್ರಿ ಇದು ಎಷ್ಟು ಮಾಡ್ತೀರಿ ಅದ್ರ ಮೇಲೆ ಡಿಪೆಂಡ್ ಅದ್ರ ಮ್ಯಾಗ ಐತ್ರಿ ಈಗ ಓಕೆ ಓಕೆ ಹಾಂ ಈಗ 1 kg ಮಾಡಿದ್ರೆ ಎಷ್ಟು ಬರುತ್ತೆ ರೀ ಒಂದು 5 kgಗೆ ₹50 ರೀ ಅಂದ್ರೆ 1 kgಗೆ ₹10 ₹10 ಲೆಕ್ಕ ಓಕೆ ಓಕೆ ಅಂದ್ರೆ ಡೈಲಿ ಒಂದು ಎಷ್ಟು ಮಾಡ್ಬೋದು ರೀ ಡೈಲಿ ಒಂದು 50 kg 50 kg ಮಾಡ್ತೀವಿ ನೀವು ಒಬ್ಬರೇ ಮಾಡ್ತೀರಿ ಹಾಂ ಒಬ್ಬರೇ ಮಾಡ್ತೀನಿ ಈಗ ನೆಕ್ಸ್ಟ್ ಯಾರು ಬರಕ್ಕೆ ಹಿಂದೆ ಮುಂದೆ ನೋಡಕತ್ತಾರ ಹಾಂ ನೋಡ್ತಾರೆ ರೀ ಅದಕ್ಕೆ ಮೇನ್ ಕಾರಣ ಏನು ರೀ ಏನಿಲ್ಲ ರೀ ಇದು ಬಣ್ಣ ಮೈ ತುಂಬ ಮುಣಿಸ್ಯಾಣದು ಅಸಹ್ಯ ಅಸಹ್ಯ ಆಗತ್ತಲ್ಲ ಹಂಗಾಗಿ ಕೆಲಸಕ್ಕೆ ಬರೋದು ಕಡಿಮೆ ರೀ ನಿಮಗೇನಂತದ್ದು ಏನೋ ಇದೆ ಅನ್ಸಿಲ್ಲ ರೀ ಸೊ ಅಜ್ಜಾಗ ಇವಾಗ ವಯಸ್ಸು ಆಲ್ರೆಡಿ 56 ಇದ್ರೂ ಅಜ್ಜ ಎಷ್ಟು ನೀಟಾಗಿ ವರ್ಕ್ ಮಾಡಕತ್ತಾರ ಇವಾಗ ಆಲ್ರೆಡಿ ಅವರು ವರ್ಕ್ ಮಾಡಕತ್ತ 30 ವರ್ಷ ಆಯ್ತಂತ ಸ್ಟಾರ್ಟಿಂಗ್ ಅವರಿಗೆ ಪರ್ ಡೇ ₹3 ಐತಂತ ಇವಾಗ ಒಂದು 500 ಐತಿ 500 ಏನು ಭಾಳ ಅಲ್ರಿ ಇವಾಗಿನ ಪ್ರೆಸೆಂಟ್ ಸಿಚುವೇಶನಿಗೆ ಅಜ್ಜ ₹500 ವರ್ಕ್ ಮಾಡಕತ್ತಾರ ಬಟ್ ₹500 ಡೈಲಿ ಬರ್ತಂತ ಹೇಳೋಕ್ಕಾಗಂಗಿಲ್ಲ ಯಾಕಂದ್ರೆ 1 kgಗೆ ₹10 ಐತಂತ ಪರ್ ಡೇ ಒಂದು 25 kg ಮಾಡಿದ್ರೆ ಅವ್ರಿಗೆ ₹250 ಬರುತ್ತೆ ರೀ ಮೊದಲಿದ್ರೆ ಜವಾರಿ ಊಟ ಮಾಡಿದ್ದಕ್ಕೆ ಅಜ್ಜ ಇನ್ನೂ ಇಷ್ಟು ಸ್ಟ್ರೆಂತ್ ಅದಾರಂತ ನಾನು ಅನ್ಕೊಂಡಿನಿ ಇವಾಗಿನ ಹುಡುಗರು ಯಾರು ಈ ಫೀಲ್ಡಿಗೆ ಬರಾಕತ್ತಿಲ್ಲ ಅಂತ ಯಾಕಂದ್ರೆ ಮೈ ತುಂಬ ಬಣ್ಣ ಆಗುತ್ತೆ ಕೆಮಿಕಲ್ಸಿಗೆ ಸ್ಕಿನ್ ಡಿಸೀಸ್ ಅದು ಇದು ಬರ್ತೈತೆ ಅಂತ ಅಜ್ಜಗೆ ಏನೂ ಆಗಿಲ್ಲ ಅಂತ ಸೊ ಇಲ್ಲಿವರೆಗೂ ಏನು ಕಾಣಿಸಕತ್ತೈತಿ ಎಲ್ಲ ಫುಲ್ಲಿ ಸಾರಿಗೆ ಮತ್ತು ಫುಲ್ ಬಾರ್ಡ್ರ್ ಆತ ಬ್ಲೌಸ್ ಆತ ಎಲ್ಲಕ್ಕೂ ಸಪ್ರೇಟ್ ಕೆಮಿಕಲ್ಸ್ ಹಾಕ್ಬೇಕು ಮತ್ತು ಸಪ್ರೇಟ್ ಬಣ್ಣ ಹಾಕ್ಬೇಕು ಸೊ ಇಲ್ಲಿದ್ದ ಒಂಥರ ಗುಜರಿ ತೊಟ್ಟಿ ಆಗೈತಿ ಬಟ್ ಇವೆಲ್ಲ ಕೆಮಿಕಲ್ಸ್ ಅಂತ ಸೊ ಇಲ್ಲಿ ಕಾಣಕತ್ತೈತಲ್ಲ ರೀ ಇದರಂಥ ಹೊಲಸು ಬಣ್ಣ ಇನ್ನೊಂದಿಲ್ಲ ಯಾಕಂದ್ರೆ ಇವ ಬೇರೆ ಯಾರಲ್ರಿ ಇವಾಗ ಕ್ಯಾಮ್ರಾಮ್ಯಾನ್ ನನ್ನ ಫ್ರೆಂಡ್ ಅದಾನ ಈ ಟೈಮ್ದಾಗ ನಾನು ಒಂದು ರೀಲ್ ಮಾಡಿದ್ದೆ ಅದನ್ನು ಅಟೆಸ್ಟ್ ಮಾಡ್ತೀನಿ ಈ ವಿಡಿಯೋಕ್ಕೆ ನೋಡ್ರಿ ಅದು ನಮ್ಮ ಬಗ್ಗೆ ಹಿಂದೆ ಹೋಯ್ಕೊಂಡು ಮುಂದೆ ಬಂದು ಬಣ್ಣ ಬದಲಿಸ್ಕೊಂಡು ಸ್ಟೋರಿ ಹಾಕ್ತಾರ ಅಣ್ಣ ಹ್ಯಾಪಿ ಹೋಲಿ ಅಂತ ಹ್ಞೂಪ್ಪ ನಿಮಗೂ ಹ್ಯಾಪಿ ಹೋಲಿನ ನಿಮ್ಗೆ ಕಾಮಣ್ಣ ಯಾವಾಗಲೂ ಹೊಯ್ಕೊಳಕ್ ಹಾಕ್ಸ್ರಿ ಹೊಯ್ಕೊರಪ್ಪ ಅದ್ರಂಥ ಹೊಲಸು ಬಣ್ಣನ ಇನ್ನೊಂದಿಲ್ಲ ಬಟ್ ಬಣ್ಣ ಆಡಬಾರ್ದು ಅಂತ ಹೇಳ್ತಾರೆ ಇಂಥ ದೋಸ್ತ್ರದ ಮೇಲೆ ಏನು ಮಾಡೋಕೆ ಬರಂಗಿಲ್ಲ ರೀ ಬಂದು ತಂದು ಹಚ್ಚಿರ್ತಾರೆ ಮುಖ ಎಲ್ಲ ಉರ್ದಿತ್ತು ಕೆಮಿಕಲ್ ಮಾತ್ರ ಹೆವಿ ಇತ್ತು ಅದ್ರೊಳಗಡೆ ಪಿಂಪಲ್ಸ್ ಆಗಿದ್ದು ಒಂದು ಅಷ್ಟು ದಿವಸ ಮತ್ತು ಹಾಸ್ಪಿಟಲ್ ತೋರಿಸಿದ ಮೇಲೆ ಕಮ್ಮಿ ಆಗೈತಿ ಇಂಥ ಯಾರೇ ನಂಬಿದ್ರೆ ಇಂಥ ದೋಸ್ತ್ರಿಗೆ ಒಟ್ಟು ನಂಬಾರ್ದ್ರಿ ಇಂಥವ್ರು ಈಗ ಸೊ ಅದು ವಿಡಿಯೋ ಹಾಕ್ತೀನಿ ರೀ ಅದು ಮಿಸ್ ಮಾಡೋಂಗಿಲ್ಲ ಹೆಂಗಾರ ಮಾಡಿ ಹುಡುಕ್ಯಾಡ್ರೆ ಹಾಕ್ತೀನಿ ಅದು ವಿಡಿಯೋ ಮೇ ಬಿ ನಾನು ಡಿಲೀಟ್ ಮಾಡಿರ್ಬೋದು ಆದರೂ ಹಾಕ್ತೀನಿ ಅದು ಎಷ್ಟು ಕಲರ್ ಬರ್ತೈತೆ ಅಂದ್ರೆ ಮುಖಕ್ಕೆ ಇಂಥ ಪರಿ ಕಲರ್ ಬಂದಿರ್ತೈತಿ ಆ್ಯಂಡ್ ಇನ್ನು ರೇಷ್ಮೆಗೆ ಇಲ್ಲ ಚಮ್ಕಾಕ್ ಹಾಕಿದ್ರೆ ಯಾವ ಕಲರ್ ಬರ್ಬೋದು ಅಂತ ನೀವು ಜಸ್ಟ್ ಇಮ್ಯಾಜಿನೇಷನ್ ಮಾಡ್ಕೊಳ್ರಿ ಕೈಗೊಂಬೆಯಾದರೆ ನಾನು ನಗಿಸುವೆಯ ದಿನವೂ ನೀನು ನಿನ್ನನ್ನೇ ಅಳಿಯುವೆ ನಾನು ಇದಕ್ಕಿಂತ ಇನ್ನೇನು ಮೆಹಬೂಬಾ मैं तेरा महबूबा महबूबा ओ मैं तेरा महबूबा ओ ಬಿಳೆ ನೀರ ತೊಳೆಯದ್ರಿ ಬಿಳೆ ನೀರ ತೊಳೆಯೋದು ಹಳೆ ನೀರಾಗ್ರಿ ನೀರಾಗಿ ತೊಳೆಯದ್ರಿ ಅದು ಕಲರ್ ಫಿಕ್ಸಿಂಗ್ ಆಗೈತೆ ಇಲ್ಲ ಅನ್ನೋ ಕಾರಣಕ್ಕೆ ಅದನ್ನು ತೊಳಿತಾರೆ ಅವ್ರು ಇನ್ ಕೇಸ್ ಅದು ಏನಾದರೂ ಎಕ್ಸ್ಟ್ರಾ ಕಲರ್ ಇದ್ದರೂ ಈ ನೀರಾಗ ಬಂದ್ಬಿಡ್ತೈತೆ ಹೊರಗೆ ಬಂದು ಹೊಲಸು ಇದೆ ಎಲ್ಲ ಮಿಂಚು ಬರ್ತೀರಿ ಏನು ಬರ್ತಾರೆ ತೊಳೆದು ಸ್ವಚ್ಛ ಆಗತ್ತೆ ರೀ ಎಲ್ಲ ಓಕೆ ಓಕೆ महबूबा मैं तेरा महबूबा महबूबा ओ मैं तेरा महबूबा ಕಾಣಕತ್ತವಲ್ರಿ ಇಲ್ಲಿ ಇವೆಲ್ಲ ಇವತ್ತ ಮಾಡ್ಬೇಕೇನ್ರಿ ಹಾಂ ಇವತ್ತು ಮಾಡಕ್ಕೆ ನೋಡ್ರಿ ಎಷ್ಟು ತಾಸು ಆಗತ್ತೆ ರೀ ಅಜ್ಜ ಮಾಡಕ್ಕೆ ಇದು ಒಂದು 4 ತಾಸು ಆಗತ್ತೆ ರೀ ಇಷ್ಟು ಮಾಡಕ್ಕೆ 4 ತಾಸು ಆಗತ್ತೆ ರೀ ಇಲ್ಲಿ ಎಷ್ಟು ಅದ ರೀ ಅವು 50 kg ಐತ್ರಿ 50 kg ಐತೇನು ರೀ ಅದು ಅಜ್ಜ ಇವಾಗ ಇಲ್ಲಿ ಡೈರೆಕ್ಟ್ ಕೆಂಪು ಕಲರ್ ಬಣ್ಣ ಕಾಣಕತ್ತೈತೆ ರೀ ಅದನ್ನ ತಂದು ಡೈರೆಕ್ಟ್ ಇದ್ರಾಗ ಹಾಕಕ್ಕೆ ಬರಲ್ಲನ್ರಿ ಬರದಲ್ರಿ ಇಲ್ಲಿ ಹಳದಿ ಕಲರ್ ಮಾಡಕ್ರಿ ಮಾತಲ್ಲ ಫಸ್ಟ್ ಹಳದಿ ಮಾಡಲೇಬೇಕು ಹಳದಿ ಮಾಡಬೇಕ್ರಿ ಹಳದಿ ಮಾಡಿ ಕೆಂಪು ಮಾಡ್ಬೇಕ್ರಿ
ಅಲ್ಲ ಡೈರೆಕ್ಟ್ ಅಲ್ಲಿ ಕೆಂಪು ಐತಲ್ಲ ಇದ್ರ ಹಾಕಿದ್ರೆ ಕಲರ್ ಬರಲ್ಲ ಬರದಲ್ರಿ ವೇಸ್ಟ್ ವೇಸ್ಟ್ ರೀ ಹತ್ತದಲ್ರಿ ಅದು ಹತ್ತಂಗೆ ಇಲ್ಲ ಹತ್ತದೇ ಇಲ್ರಿ ಬಣ್ಣನ ಹತ್ತದ್ರ. ಓಹೋ ಅಂದ್ರೆ ಫಸ್ಟ್ ಎಲ್ಲೋ ಹಳದಿ ಕಲರ್ ಆಗಬೇಕು, ಆಮೇಲೆ ಕಲರ್ ಆಗಬೇಕ್ರಿ, ಆಮೇಲೆ ಹಳದಿ ಇದು ಕೆಂಪು ಆಗೋದು. ಆ ಕೆಂಪು ಡೈರೆಕ್ಟ್ ಬರೋದಲ್ರಿ ಅದು. ಓಹೋ ಫಸ್ಟಿಗೆ ಎಲ್ಲೋ ಕಲರ್ದಾಗ ಹಾಕಿದ್ರೆ, ಆಮೇಲೆ ರೆಡ್ ಕಲರ್ದಾಗ ಹಾಕಿದ್ರೆ, ಆ್ಯಂಡ್ ಇವಾಗ ನಾರ್ಮಲ್ ವಾಟರ್ದಾಗ ತೊಳೆದು ಆಮೇಲೆ ಇಲ್ಲಿ ಹಾಕ್ಯಾರ ಅದನ್ನು. ಇವಾಗ ಇಲ್ಲಿದ್ದ ತೊಗೊಂಡು ಟೆರಸ್ ಮೇಲೆ ಹೋಗ್ತಾರೆ, ಟೆರಸ್ ಮೇಲೆ ಹೋಗಿ ಅಲ್ಲಿ ಡ್ರೈನಿಂಗಿಗೆ ಹಾಕ್ತಾರೆ, ಅಂದರೆ ಸೂರ್ಯನ ಬಿಸಿಲಿಗೆ ಹಾಕ್ತಾರೆ. ಇವಾಗೇನು ಅಷ್ಟು ಸೂರ್ಯನ ಬಿಸಿಲಿಲ್ರಿ, ಆಲ್ರೆಡಿ ಇವಾಗೇನು ರೈನಿ ಸೀಸನ್ ಸ್ಟಾರ್ಟ್ ಆಗುತ್ತೆ ಅನ್ಸಾಗತೈತಿ. ಸೊ ಇವಾಗ ತೊಗೊಳಕತ್ತಾರೆ ನೋಡ್ರಿ ಇಲ್ಲೇ ಈ ಥರ ಹೆಗಲ ಮ್ಯಾಗ ಹೊತ್ಕೊಂಡ ಬರ್ಬೇಕಂತ. ಹೆಗಲ ಮ್ಯಾಗ ಆಯ್ತು ನೋಡ್ರಿ, ಇದನ್ನ ಇಷ್ಟು ಸರಿಯಾಗಿ ಮಾಡಿ ಆ ಡಂಬಿಗೆ ಹಾಕದ್ರಿ ಒಣಕದಿದೆ. ಡಂಬ್ ಅಂದ್ರೆ ಇಲ್ಲ ಗಳ ಅಂತೀವ್ರಿ, ಗಳ. ಈ ಗಳಕ್ಕೆ ಹಿಂಗತೆ ಹಾಕದ್ರಿ, ಹಾಕಿ ತಳ್ಳಗ ಹಾಕಿ ಒಣಗಿಸಿದ್ರೆ ಅವಾಗ ಚಮಕ ಮಿಂಚಾಗತ್ರಿ. ಒಣಗಿ ಬಂದಿಂದ ಕಟ್ಬೇಕ್ರಿ ಇವನ್ನ. ಇನ್ನು ಮತ್ತೆ ಕಟ್ಬೇಕೇನ್ರಿ? ಈ ಥರ ಒಣಾಕ್ಬೇಕೇನ್ರಿ? ಈ ಥರ ಒಣಾಕ್ಬೇಕ್ರಿ. ಇದು ಎಷ್ಟೊತ್ತಾಗುತ್ತೆ ರೀ ಒಣಗಾಕ? ಇದು ಒಣಗಾಕ ಒಂದು ದಿನನ ಬೇಕ್ರಿ. ಒಂದು ದಿವ್ಸ ಫುಲ್ ಬೇಕೇನ್ರಿ? ಒಂದು ದಿನ ಬೇಕು ನೋಡ್ರಿ. ಬ್ಯಾಸಿಗೆ ಒಂದೇ ದಿನಕ್ಕೆ ರೀ, ಮಳೆಗಾಲದಾಗ ರೀ 2 ದಿನ 3 ದಿನ ಬೇಕಾಗತ್ತೆ. 2-3 ದಿವಸ ಬೇಕಾಗತ್ತೆ ರೀ. ಈಗ ಇದು ಮುಟ್ಟಿದ್ರು ಕಲರ್ ಹತ್ತಂಗಿಲ್ಲ? ಹತ್ತದಲ್ರಿ, ಬೇಕಾದ ಮುಟ್ರಿ ನೀವು. ಈಗ ನೋಡ್ರಿ ನನ್ನ ಕೈ ಇಷ್ಟು ಫುಲ್ ನೀಟ್ ಐತಿ, ಆ್ಯಂಡ್ ಇವಾಗ ಈ ಥರ ಮಾಡಿದ್ರು ನನ್ನ ಕೈಗೆ ಎಲ್ಲೂ ಕಲರ್ ಹತ್ತಿಲ್ಲ. ಕಲರ್ ಹತ್ತಿಲ್ರಿ ಇಲ್ಲಿ ಹತ್ತಿಲ್ಲ. ಹತ್ತದಲ್ರಿ, ಹತ್ತದು ಇಲ್ರಿ. ತೊಳೆದ ಬಿಟ್ಟಿವ್ರಿ. ಈಗ ತೊಳೆದ ಹತ್ತದೇ ಇಲ್ರಿ. ಬಣ್ಣ ಮೊದಲ ಅಷ್ಟು ಬಂದೋಬಸ್ತ ಇರ್ತೀರಿ, ಇದು ಬಿಡದಲ್ರಿ. ಯಾವ ಕಲರ್ ಬರ್ತಾರೆ ಇದ್ರಾಗ? ಕೆಂಪದೊಂದ್ರಿ, ಕರಿಯೋದೊಂದು, ಹಳದಿ ರೀ, ಕೇಸರಿ ರೀ ಬರ್ತ್ರಿ. ಯಾವ್ದು ಮಾಡಿದ್ರು ಈ ಥರ ಯಾವ ಥರ ಮಾಡಿದ್ರೂ ಈ ಥರ ತೊಳಿಬೇಕ್ರಿ, ಈ ಥರ ಒಣಗಿಸ್ಬೇಕ್ರಿ. ಇಲ್ಲಿಗೆ ನಿಮ್ಮ ಕೆಲಸ ಮುಗಿದ್ರಿ? ಅದು ಕೆಲಸ ಅದಕ್ಕೆ ಅಲ್ಲಿಗೆ ಮುಗಿತ್ರಿ. ಅದು ಇದಕ್ಕೆ ಮತ್ತೇನು ಮುಂದೆ ಏನಿಲ್ಲ? ಹೇಳ್ರಿ ಇದು ಒಣಗಿಬಿಟ್ರೆ ಆಯ್ತು ರೀ. ಇದಿಷ್ಟು ಅಷ್ಟೇ ನಿಮ್ಮ ಕೆಲಸ? ಇಷ್ಟು ಕೆಲಸ. ಬೆಳಗ್ಗೆ ನೋಡಿದ್ರಲ್ಲ ನೀವು, ಒಂದಷ್ಟು ಅಜ್ಜ ಏನೇನೋ ಪ್ರೊಸೆಸ್ ಮಾಡಿ ನೀರು ಒಳಗೆ ತೊಳೆದು ತಂದು ಟೆರಸ್ ಮೇಲೆ ಹಾಕಿದ್ರೆ, ಆ್ಯಂಡ್ ಲಾಸ್ಟ್ ರಿಸಲ್ಟ್ ಇಲ್ಲ ಐತೆ ನೋಡ್ರಿ, ನನ್ನ ಕೈಯಾಗೈತಿ. ಫುಲ್ ಇದು ಒಣಗೈತಿ, ಇದ್ರೊಳಗೆ ಏನೂ ಇಲ್ಲ, ಕಲರ್ ಎಂದು ಏನಿಲ್ಲ. ಇವಾಗ ಡೈರೆಕ್ಟ್ ಇಲ್ಲಿದ್ದ ಮತ್ತು ಮುಂದೆ ಎಲ್ಲೆಲ್ಲಿ ಪ್ರೊಸೆಸ್ ಹೋಗೈತಿ ಅದನ್ನು ನಾಳೆ ವೀಡಿಯೋದಾಗ ನೋಡ್ತಿರ್ತೀರಿ. ಯಾಕಂದ್ರೆ ನಂದು ಒಂಚೂರು ಕೆಲಸ ಐತಿ. ಇವಾಗ ನಮ್ಗೆ ಹೆಲ್ಪ್ ಮಾಡಕತ್ತಿರಲ್ಲ ವೀಡಿಯೋ ಮಾಡೋಕೆ, ಅವ್ರ ಫ್ಯಾಮ್ಲಿಗೂ ಡಿಸ್ಟರ್ಬ್ ಆಗಬಾರ್ದು, ಆ್ಯಂಡ್ ಅವ್ರ ಕೆಲಸಕ್ಕೂ ಡಿಸ್ಟರ್ಬ್ ಆಗಬಾರ್ದು. ಮತ್ತು ನಾಳೆಗೆ ಬರೋಣ, ನಾಳೆ ಬಂದು ಮತ್ತು ಬೀಮ್ ಸುತ್ತೋದಂದ್ರೆ ಏನಂತ ತಿಳ್ಕೊಳ್ಳೋಣ. ಅದನ್ನು ಚೆನ್ನಾಗಿರ್ತೈತಿ. ನನ್ನ ಫ್ರೆಂಡನ್ನು ಅದನ್ನು ಬೀಮ್ ಸುತ್ತೋ ಕೆಲಸ ಮಾಡ್ತಾನೆ. ಖುಷಿ ಆತ್ರಿ ಅಜ್ಜ ನಿಮ್ಮ ಜೊತೆ ಮಾತಾಡಿ. ಭಾಳ ಚಂದ ಹಾರ್ಡ್ ವರ್ಕ್ ಮಾಡಕತ್ತೀರಿ. ದೇವ್ರು ನಿಮ್ಗೆ ಇನ್ನೂ ಆಯಸ್ ಹೆಚ್ಚಿಕೊಳ್ಳಿ, ಹೆಚ್ಚಿನ ದುಡಿಯೋ ಶಕ್ತಿ ಕೊಡಲಿ. ಸೊ ಲೇಬರ್ ಇರ್ಲಾರ್ದಕ್ಕೆ ಮತ್ತು ಕಂಪ್ನಿ ಡೆವಲಪ್ಮೆಂಟ್ ಮತ್ತು ನಮ್ಮ ಜನ್ರೇಷನ್ ಎಲ್ಲ ಅಪ್ಡೇಟ್ಸ್ ಸಲುವಾಗಿ, ಎಲ್ಲ ಯುವಕರ ಕ್ಲೀನ್ನೆಸ್ ಇದೆ ಅಂತ ಊರು ಸುಡುಗಾಡು ಮಾಡೋ ಸಲುವಾಗಿ ಇಂಥ ಪ್ರತಿಭೆಗಳು ಕಾರಣ ಆಗಕತ್ತಾರೆ ರೀ. ಕಾರಣ ಆಗೋಕ್ಕಿಂತ ಏನೋ ಫುಲ್ ಡೆಸ್ಟ್ರಾಯ್ನ ಆಗಕತ್ತಾರೆ ರೀ. ಏನೋ ಅಜ್ಜ ಒಬ್ರು ನಮ್ಮ ಇಲ್ಕಲ್ದಾಗ ಮೊದಲು ಭಾಳ ಜನ ಇರ್ತಿದ್ರು, ಬಟ್ ಇವಾಗ ಒಂದು 20 ವರ್ಷದಿಂದ ಒಂದು 200 ಜನ ಕೆಲಸಕ್ಕಿದ್ರಂತ ಇದೇ ಫೀಲ್ಡ್ ಒಳಗೆ, ಅಂದ್ರೆ ಬಣ್ಣ ಎದ್ದೋ ಫೀಲ್ಡ್ದಾಗ. ಬಟ್ ಇವಾಗ ಅಜ್ಜ ಹೇಳತ್ತಾರ ಒಂದು 20 ವರ್ಷ ಆದಮೇಲೆ ಎಲ್ಲರೂ ನಶಿಸಿ ಹೊಂಟ್ರಂತ. ಮೀನ್ಸ್ ಇವಾಗ ಒಂದು 10ರಿಂದ 15 ಮಂದಿ ಸಿಗಬೇಕಾದ್ರೆ ಭಾಳ ಕಠಿಣ ಅಂತ. ಎಲ್ಲ ನಮ್ಮ ಟೆಕ್ನಾಲಜಿ ಎಲ್ಲ ಮುಂದೆ ಬಂದು ಎಲ್ಲರನ್ನೂ ಹಾಳು ಮಾಡೋಕತ್ತೈತಿ. ಮೊದಲಿನ ಥರನ ಇವ್ರ ಥರ ನಮಗೆ ಕೆಲಸ ಮಾಡೋಕ್ಕಾಗಂಗಿಲ್ಲ, ಯಾಕಂದ್ರೆ ಅಷ್ಟು ಸ್ಟ್ರೆಂತೂ ಇರೋಂಗಿಲ್ಲ. ನಮ್ಮ ಅಪ್ಪಾಜಿ ಬಗ್ಗೆ ಹೇಳ್ಬೇಕಂದ್ರೆ ಅದ್ರದ್ದು ಒಂದು ಸಪ್ರೇಟ್ ಬ್ಲಾಗ್ ಮಾಡ್ತೀನಿ. ಅವ್ರು ನಮ್ಮ ಅಪ್ಪಾಜಿ ರೈತರು, ನಮಗೆ ಆ ಥರ ಏನು ಕೆಲಸ ಮಾಡೋಕೆ ಬರೋಂಗಿಲ್ಲ. ಯಾಕಂದ್ರೆ ಎಲ್ಲ ಡ್ಯೂ ಟು ಟೆಕ್ನಾಲಜಿ, ಎಲ್ಲ ಅಡ್ವಾನ್ಸ್ ಟೆಕ್ನಾಲಜಿ ಬಂದು ನಮ್ಮನ್ನೆಲ್ಲ ಹಾಳು ಮಾಡೋಕತ್ತೈತಿ. ಬಟ್ ಎಲ್ಲರೂ ಏನು ತಿಳ್ಕೊಂಡ್ರೆ ಟೆಕ್ನಾಲಜಿಲಿ ಇದ್ರೂ ನಾವು ಮುಂದೆ ಬರ್ತೀವಿ ಅಂತ. ಇಲ್ಲರಿ, ಟೆಕ್ನಾಲಜಿಲಿ ಇದ್ರೂ ಹಾಳಾಗತ್ತೀವಿ ನಾವು. ಆ್ಯಂಡ್ ಇವಾಗ ಬರೀ ಒಂದು ವೈಟ್ ಕಲರ್ ಇದ್ರೆ ಎಷ್ಟು ಕಲರ್ ಮಾಡ್ರಿ ಅಂದ್ರೆ ಇಲ್ಲದ ನೋಡ್ರಿ, ಇಷ್ಟೆಲ್ಲ ಕಲರ್ ಮಾಡ್ರ. ಇಲ್ಲಿ ಒಂದು ಹೊಸ ಡೈಲಾಗ್ ಸಿಗ್ತದೆ, ಅದೇನಂದ್ರೆ ಸೀರೆ ಹರಿದ್ರೆ ನಮ್ಮ ತಾಗ ತೊಗೊಂಡಿದ್ದ ಬಣ್ಣ ಮಾತ್ರ ಬಿಡಂಗಿಲ್ಲ ಅಂತ. ಸೊ ಅಣ್ಣನೇ ಇವಾಗ ಹೇಳಿದ್ರು ಅದನ್ನು. ಈಗ ಎಲ್ಲರೂ ಕೋನ್ ವಾಪರ್ಸಾಗತ್ತಾರ. ಓಕೆ, ಕೋನ್ ಬದ್ಲಿ ಇದನ್ನು ವಾಪರ್ಸವಲ್ರಿ. ಈಗ ಒಬ್ಬರ ಸಲ ಮಾಡಕತ್ತೀರಿ, ಒಬ್ಬರು ಸಲ ಮಾಡಕತ್ತೀರಿ. ಅವ್ರ ಸ್ಪೆಷಲ್ ಸೀರೆ. ಓಕೆ 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 ಇದಾಗಿತ್ತು ನೂಲಿನಿಂದ ಸೀರೆ ತನಕ ಒಂದೇ ಭಾಗದ ವಿಡಿಯೋ. ಆ್ಯಂಡ್ ಭಾಳ ನೀಟಾಗಿ ಹೇಳ್ಕೊಟ್ರು. ಇವಾಗ ಮನೆಗೆ ಹೋಗೋಣ. ಈ ಬ್ಲಾಗ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾಳೆ ಬ್ಲಾಗ್ ಏನಿರ್ತೈತೆ ಅಂದ್ರೆ ಬೀಮ್ ಸುತ್ತೋದು ಯಾವ ಪ್ರೊಸೆಸ್, ಅದ್ರಾಗ ಏನೇನು ಕಷ್ಟ ಐತೆ ಅಂತ ಕೇಳೋಣ. ಅದ್ರಾಗ ಮೇಲಿ ನನ್ನ ಫ್ರೆಂಡ್ ವರ್ಕ್ ಮಾಡ್ತಿರ್ತಾನೆ, ಅವನಿಗೆ ಸ್ವಲ್ಪ ಗೋಳಾಡ್ಸೋಣ ಅಂತ. ಆ್ಯಂಡ್ ನಡ್ಬರ್ಕ್ ಏನು ಕತ್ತರಿ ಹಾಕೋಣ ಅಂತ ಅವನಿಗೆ. ಸೊ ಇದಾಗಿತ್ತು ನನ್ನ ಇವತ್ತಿನ ಹಕ್ಕಿಕತೆ. ಆ್ಯಂಡ್ ಡೈಲಿ ಇದೇ ಥರನೇ ವೀಡಿಯೋ ಬರ್ತಾನೆ ಇರ್ತೀನಿ. ನೋಡೋ ಜವಾಬ್ದಾರಿ ಯಾವತ್ತಿದ್ರು ನಿಮ್ಮದೇ ಅಂತ ಹೇಳ್ತಾ ಈ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ನಾಳೆ ಬ್ಲಾಗ್ದಾಗ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ ಬಾಯ್ ಬಾಯ್. ಎಲ್ಲರೂ ಆರಾಮಿರಿಪ್ಪ. ಆ್ಯಂಡ್ ನಾಳೆ ಪಾರ್ಟಿಗಾಗಿ ವೇಟ್ ಮಾಡ್ತೀರಿಪ್ಪ. ಇದು ಜೋಡ್ ಎತ್ತಿದ್ದಂದ್ರೆ ಒಬ್ಬರು ಇಲ್ಲ ಅಂದ್ರೆ ಇನ್ನೊಬ್ರು ನಡೆಯಂಗಿಲ್ಲ. ಬಟ್ಟ ಕಟ್ಟಾಗೈತ್ರಿ ನಮ್ಮ ಚಕ್ರ ಹೋಗೈತಿ, ಕಾಲು ಬ್ಯಾನ್ ಹಾಕೋ ನಿಲ್ಸಿ ಎಲ್ಲರ ಕೆಲಸದ ಮನೆ
ಬಾಂಡೆ ತಿಕ್ಕ ಮನೆ ಲಗ್ನ ಮನೆ ಎಲ್ಲ ಒತ್ತೀನಿ ರೀ. ಸೊ ಫಸ್ಟ್ ಇಲ್ಲಿ ಎಳಿನ ಅಲ್ಲೇ ಹಾಕ್ಬೇಕು. ಈ ಹಿಂದೆ ಇರೋ ರಾಡಿಗೆ ಹಾಕ್ಬೇಕು ಇಲ್ಲಿ. ಹಾಕ್ಬೇಕ್ರಿ. ಈ ರಾಡಿಗೆ ಹಾಕಿ ಆಮೇಲೆ ಅಲ್ಲಿದ್ದ ಈ ಥ್ರೆಡ್ಡಿಗೆ ಹಾಕ್ಬೇಕು. ಇಲ್ಲೇ. ಫಸ್ಟಿಗೆ ಮಕ್ಕಳ ನೀಟಾಗಿ ದುಡಿಬೇಕು, ದುಡಿದ್ರೆ ತಂದೆ ತಾಯಿ ಚಂದಾಗಿ ಇರ್ತಾರ ಅಂತ ನೀವು ಹೇಳಾಗತ್ತೀರಿ. ಪಗಾರ 20 ರೂಪಾಯಿ ಕೊಡ್ತಾರೆ ಒಂದು ತಾಸಿ ನಿಮಗೂ 20 ರೂಪಾಯಿ ಆಯ್ತು. ಅವ್ರ ಮನೆಗೂ ಇದ ಇಲ್ಲಿ ಇದ ಬಾಂಡೆ ತಿಕ್ಕಿ ಇಲ್ಲಿ ಬರ್ತೀವಿ. ಇಲ್ಲಿ ಬಟ್ ನೀವು ಒಂದೇ ಸೂಟಿ ಮಾಡಿದ್ರೆ ಅವ್ರ ಮನ್ಯಾಗ ಮಕ್ಕೋಬೇಕು. ಅವರು ಕುಂದ್ರದ ಮನ್ಯಾಗ. ಸೊ ಒಂದು ಬಡತನದಾಗ ಹುಟ್ಟೋದು ತಪ್ಪಲ್ಲ. ಅಷ್ಟೇ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.